ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ನಮಸ್ತೆ. ಅಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ವಿಶ್ಲೇಷಣೆ ಬುಧನ ಮೀನ ಪ್ರವೇಶದ ಒಂದು ವಿಶ್ಲೇಷಣೆಗೆ ಸ್ವಾಗತ. ಇದೇ ಫೆಬ್ರವರಿ ತಿಂಗಳ 27ರಂದು ಬುಧನ ಒಂದು ರಾಶಿ ಪರಿವರ್ತನೆ ಆಗುವಂಥದ್ದಿರುತ್ತೆ. ಬುಧನ ರಾಶಿ ಪರಿವರ್ತನೆ ಅಲ್ಲಿ ಮೀನ ರಾಶಿಗೆ, ಕುಂಭದಿಂದ ಮೀನ ರಾಶಿಗೆ ಅಲ್ಲಿ ಬುಧನ ಪ್ರವೇಶ ಆಗುವಂಥದ್ದು. ಫೆಬ್ರವರಿ 27ರಿಂದ ಸುಮಾರು ಅಲ್ಲಿ 39 ದಿನ ಆತನು ಮೀನದಲ್ಲೇ ಇರ್ತಾನೆ. ಆದರೆ ಅಲ್ಲಿ ಮಾರ್ಚ್ 15ರವರೆಗೆ ಸುಮಾರು 16 ದಿನಗಳಲ್ಲಿ ಅಲ್ಲಿ ರುಜುಗತಿಯು, ಮಾರ್ಚ್ 15ರ ಬಳಿಕ ಆತನಿಗೆ ಅಲ್ಲಿ ಮೀನದಲ್ಲಿ ವಕ್ರಗತಿಯು ಆರಂಭ ಆಗುತ್ತೆ. ಇವಾಗ ನಾವು ಆತನ ರುಜುಗತಿಯ ಒಂದು ವಿಶ್ಲೇಷಣೆ ಅಷ್ಟೇ ಇಲ್ಲಿ ಗಮನಿಸೋಣ. ವಕ್ರಗತಿಯ ಅದಕ್ಕೆ ಪ್ರತ್ಯೇಕ ಫಲ ಇರುತ್ತೆ. ಯಾವುದೇ ಗ್ರಹವಾಗಲಿ ಅದು ರುಜುಗತಿಯಲ್ಲಿದ್ದಾಗ ಬೇರೆ ಫಲ, ಆ ಗ್ರಹಗಳು ವಕ್ರಗತಿಗೆ ಬಂದಾಗ ಅದರ ಫಲ ಬೇರೆನೇ ಇರುವಂಥದ್ದು. ನಾವೀಗ ಆ ಒಂದು ಬುಧನ ಮೀನ ರಾಶಿಯ ವಾಸದ ಈ 16 ದಿನಗಳ ಕಾಲ ಅಂದರೆ ಫೆಬ್ರವರಿ 27ರಿಂದ ಮಾರ್ಚ್ 15ರವರೆಗಿನ ರುಜುಗತಿಯ ಫಲದ ಒಂದು ವಿಶ್ಲೇಷಣೆಯನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾಯಿದ್ದೇವೆ. ಬುಧನ ಒಂದು ಪರಿವರ್ತನೆ ಶೀಘ್ರವಾಗಿ ಚಲಿಸುವಂಥ ಗ್ರಹ ಆಗಿರುತ್ತೆ. ಚಂದ್ರನ ಬಳಿಕ ಬೇಗ ಅಂದರೆ ಆದಷ್ಟು ಒಂದು ಕ್ಷಿಪ್ರವಾಗಿ ಕ್ರಮಿಸುವಂತಹ ಒಂದು ಪ್ರಕ್ರಿಯೆ ಬುಧನ ಗ್ರಹ ಇರುತ್ತೆ. ಹಾಗಾಗಿ ಆತನಿಗೆ ಆ ಕ್ಷಿಪ್ರಚಾರಿ ಗ್ರಹ ಮರ್ಕ್ಯುರಿ ಎಂಬ ಒಂದು ಹೆಸರು ಎಲ್ಲ ಇರುತ್ತೆ. ಹಾಗಾಗಿ ಬುಧನು ನಮ್ಮ ಈ ನವಗ್ರಹದ ಮಂಡಲದಲ್ಲಿ ತನ್ನದೇ ಆದ ಒಂದು ವ್ಯಾಪ್ತಿಯನ್ನು, ಕಾರಕತ್ವವನ್ನು, ಜವಾಬ್ದಾರಿಯನ್ನು ಹೊಂದಿರುವಂಥ ಒಂದು ಗ್ರಹ ಆಗಿರುತ್ತೆ. ಮನುಷ್ಯನಲ್ಲಿ ಬುದ್ಧಿಶಕ್ತಿಯ ಒಂದು ಉಪಯೋಗ, ಬುದ್ಧಿಶಕ್ತಿಯ ಉಪಯೋಗಿಸಿ ಮಾಡುವಂಥ ಬೇರೆ ಬೇರೆ ರೀತಿಯ ವೃತ್ತಿ, ವ್ಯಾಪಾರ, ಉದ್ಯೋಗ, ಈ ಶಿಕ್ಷಣ ಇರೋದ್ರದ್ದು ಅಲ್ಲಿ ಬುದ್ಧಿಶಕ್ತಿಯ ಒಂದು ಉಪಯೋಗ ಬಹಳ ಇರುತ್ತೆ. ಹಾಗಾಗಿ ಆ ಬುದ್ಧಿಶಕ್ತಿಯ ಒಂದು ಕಾರಕನು ಬುಧನಾಗಿದ್ದಾನೆ. ಬುಧೋ ಬುದ್ಧಿಮತ ಶ್ರೇಷ್ಠ ಅಂತ ಹೇಳ್ತಾರೆ. ಜೊತೆಗೆ ಬುದ್ಧಿದಾತ ಧನಪ್ರದ, ಬುದ್ಧಿಯಿಂದಲೇ ಧನವನ್ನು ಕೊಡುವಂಥನು. ಯಾಕಂದರೆ ನಮ್ಮ ಈ ಧನ ಆರ್ಜನೆಗೆ, ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ವೃತ್ತಿ, ಉದ್ಯೋಗ, ಅವರ ಚಟುವಟಿಕೆ, ಕಾರ್ಯಕ್ಷೇತ್ರ ಅಂತ ಇದ್ದೇ ಇರುತ್ತೆ. ಹಾಗಾಗಿ ಅವರ ಒಂದು ವೃತ್ತಿನ, ವ್ಯಾಪಾರನ, ಉದ್ಯಮನ ಯಾವುದಲ್ಲ ಅದರಲ್ಲಿ ಬುದ್ಧಿಶಕ್ತಿಯಿಂದ ಅವರು ಧನ ಆರ್ಜನೆ ಮಾಡಲಿಕ್ಕೆ ಬುಧನ ಒಂದು ಆಶೀರ್ವಾದ ಬೇಕಾಗತ್ತೆ. ಹಾಗಾಗಿ ಆ ಒಂದು ಬುದ್ಧಿದಾತ ಧನಪ್ರದ ಅಂತ ಹೇಳಿ ಬುಧನೇ ಹೇಳ್ತಾರೆ. ಅದೇ ರೀತಿ ಬುಧನು ನಮ್ಮ ಒಂದು ಮಾತಿಗೆ, ವಾಣಿಗೆ ಕಾರಣ ಆಗಿರ್ತಾನೆ. ನಮ್ಮಲ್ಲಿ ಮನುಷ್ಯರಿಗೆ ಒಂದು ವರಪ್ರಧಾನವಾಗಿ ಬಂದಂತಹದ್ದೇ ಮಾತು ಆಗಿರುತ್ತೆ. ಇತರ ಯಾವುದೇ ಜೀವಿ ವರ್ಗಕ್ಕೆ ಇಲ್ಲದಂಥ ಒಂದು ಸೌಲಭ್ಯ ಮನುಷ್ಯನಿಗೆ ಸಂವಹನ ಮಾಡಲಿಕ್ಕೆ, ಭಾವನೆಗಳನ್ನು ಮಾಡಲಿಕ್ಕೆ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ, ಜೊತೆಗೆ ವಿವಿಧ ರೀತಿಯ ಈ ಆತನ ಒಂದು ಶಿಕ್ಷಣವನ್ನು, ವಿದ್ಯೆಯನ್ನು, ಬುದ್ಧಿಯನ್ನು ಆತನ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಲಿಕ್ಕೆ ಒಂದು ಉತ್ತಮವಾದ ಮಾಧ್ಯಮನೇ ಭಾಷೆ ಅಥವಾ ಮಾತಾಗಿರುತ್ತೆ. ಹಾಗಾಗಿ ಆ ಮಾತು ಭಾಷೆಗಳಿಗೆ ಸಹ ಬುಧನು ಕಾರಕತ್ವವನ್ನು ಹೇಳ್ತಾನೆ. ಆತನು ಕವಿ, ಸಾಹಿತ್ಯ, ಬರವಣಿಗೆ, ಲಿಪಿಗಳಿಗೆ ಸಹ ಕಾರಕನಾಗಿರ್ತಾನೆ. ಜೊತೆಗೆ ಈಗಿನ ಒಂದು ಆಧುನಿಕ ಯುಗದಂತ ಹೇಳುವಂಥದ್ದು ಫೈನಾನ್ಸು, ಅಕೌಂಟ್ಸ್ ಅಂದರೆ ಲೆಕ್ಕಪತ್ರಗಳು ಅಂತ ಹೇಳ್ತಾನೆ. ಹಣದ ಒಂದು ಲೆಕ್ಕಾಚಾರ, ಹಣದ ಒಂದು ಪೂರೈಕೆ, ಹಣದ ಒಂದು ಕಾರಕತ್ವ ಶುಕ್ರನ ಅಧೀನದಲ್ಲಿದ್ದರೂ ಹಣಕಾಸಿನ ಲೆಕ್ಕಾಚಾರ, ಲೆಕ್ಕಪತ್ರಗಳು ಅಥವಾ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಅಂತ ಹೇಳ್ತೇವೆ, ಅಕೌಂಟೆನ್ಸ್ ಅಂತ ಹೇಳ್ತೇವೆ, ಅವೆಲ್ಲ ಈ ಬುಧನ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಹಾಗಾಗಿ ಬುಧನಿಗೆ ಈಗಿನ ಒಂದು ಯುಗದಲ್ಲಿ ಸಹ, ಆಧುನಿಕ ಯುಗದಲ್ಲಿ ಸಹ ಬುಧನ ಕಾರಕತ್ವದ ಹಲವಾರು ಅಂಶಗಳೊಂದಿಗೆ ನಾವು ಜೀವನ ಮಾಡ್ತಾ ಇರ್ತೇವೆ. ಹಾಗಾಗಿ ಆ ಬುಧನ ಕಾರಕತ್ವವು ಈ ಎಲ್ಲ ವಿಚಾರಗಳ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತೆ. ಬುಧನು ಈ ಬಾರಿ ಆತನು ಪ್ರವೇಶಿಸುವಂಥ ರಾಶಿ ಆತನ ನೀಚ ರಾಶಿಯಾಗಿರುತ್ತೆ. ಪ್ರತಿ ಬಾರಿ ಬುಧನ ಪರಿವರ್ತನೆಯಲ್ಲಿ ಅಂಥ ವಿಶೇಷಗಳನ್ನು ಸಾಮಾನ್ಯವಾಗಿ ಅತಿರೇಕವಾದ ವಿಶೇಷಗಳಿರುವುದಿಲ್ಲ, ಸಾಮಾನ್ಯ ಫಲಗಳು. ಆದರೆ ಈ ಬಾರಿ ಆತನು ಪ್ರವೇಶಿಸುವಂಥ ಆ ರಾಶಿಯು ನೀಚತ್ವದ ರಾಶಿಯಾಗಿರುತ್ತೆ. ಆತನಿಗೆ ಬುಧನಿಗೆ ಕನ್ಯಾ ರಾಶಿಯು ಉಚ್ಚ ರಾಶಿ ಆಗಿರುತ್ತೆ. ಆದರೆ ಅದರ ಒಂದು ವಿರುದ್ಧದಲ್ಲಿರುವಂತಹ ಮೀನರಾಶಿಯು ಆತನಿಗೆ ನೀಚತ್ವದ ರಾಶಿ ಅಂತ ಗಮನಿಸುತ್ತೆ. ಯಾವುದೇ ಶುಭ ಗ್ರಹಗಳು ನೀಚತ್ವದ ರಾಶಿ ಬಂದಾಗ ಅಲ್ಲಿ ಮಿಶ್ರ ಫಲಗಳು ವ್ಯಕ್ತವಾಗುವಂಥದ್ದು. ಅಲ್ಲಿ ಈ ಬುಧನ ಇತ್ಯಾದಿ ಕಾರಕಗಳನ್ನಾಗಲೇ ಹೇಳಿದ್ದೇನೆ, ಕಾರಕತ್ವಗಳು ಬೇರೆ ಬೇರೆ ರೀತಿ ಅಕೌಂಟು, ಫೈನಾನ್ಸು, ಮಾತುಗಾರಿಕೆ, ಬರವಣಿಗೆ, ಸಾಹಿತ್ಯ, ಕವಿತ್ವ ಅಥವಾ ವ್ಯಾಪಾರದ ಕೊಡುಕೊಳ್ಳುವಿಕೆ, ಬೇರೆ ಬೇರೆ ರೀತಿಯ ವ್ಯವಹಾರಗಳು ಅಂತ ಹೇಳ್ತಿದೆ, ಕಾಮರ್ಸು, ಟ್ರೇಡಿಂಗ್ ಅಂತೇಳಿ. ಅಲ್ಲದರಲ್ಲೂ ಈ ನೀಚತ್ವದ ಕಾರಣ ಆ ಎಲ್ಲ ಕ್ಷೇತ್ರದಲ್ಲೂ ಈಗ ನೀಚತ್ವದ ಒಂದು ಪ್ರಭಾವ ಖಂಡಿತ ಬರುತ್ತೆ. ಇದು ಬುಧನ ನೀಚ ರಾಶಿ. ಮೀನರಾಶಿಯು ಬುಧನಿಗೆ ನೀಚತ್ವದ ರಾಶಿಯಾಗಿರುತ್ತೆ. ಆದರೂ ಅಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮವಾದ ಫಲ ಬರುತ್ತೆ. ಶುಕ್ರನ ಯುತಿ ಇರದೆ ರಾಹುವಿನ ಯುತಿ ಇರುತ್ತೆ.
ಹಾಗಾಗಿ ಬುಧನಿಗೆ ಶುಕ್ರನಲ್ಲಿ ಯಾವುದೇ ರೀತಿಯ ವೈರುಧ್ಯ ಇಲ್ಲ, ಆತನಿಗೆ ಮೈತ್ರಿ ಇರುತ್ತೆ. ಬುಧ ಮತ್ತು ಶುಕ್ರರು ಅಲ್ಲಿ ಮಿತ್ರ ಗ್ರಹಗಳು ಆಗಿರೋದ್ರಿಂದ ಅಲ್ಲಿ ಯಾವುದೇ ಮೈತ್ರಿ. ಶುಕ್ರನು ಅದೇ ಕಾಲದಲ್ಲಿ ಅಲ್ಲಿ ಉಚ್ಚನಾಗಿದ್ದಾನೆ, ಅಲ್ಲಿ ಆದಾಗ ನೀಚ ಭಂಗ ರಾಜಯೋಗ ನಿರ್ಮಾಣ ಆಗುತ್ತೆ. ಬುಧನು ಅಲ್ಲಿ ನೀಚನಾಗಿದ್ದರೂ ಅಲ್ಲಿ ಉಚ್ಚ ಶುಕ್ರನ ಜೊತೆಗೆ ಇರ್ತಾನೆ. ಜೊತೆಗೆ ಅಲ್ಲಿ ಇತರ ಗ್ರಹಗಳ ಒಂದು ಸಂಯೋಜನೆ ಕಂಡು ಬಂದಾಗ ಅಲ್ಲಿ ಆ ನೀಚತ್ವ ಭಂಗ ಆಗುವಂಥ ನೀಚ ಭಂಗ ರಾಜಯೋಗ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಹಣಕಾಸು ಇತ್ಯಾದಿ ಸಂಪತ್ತು ಇದೆಲ್ಲ ಬರುತ್ತೆ. ಆದರೆ ಅಲ್ಲಿ ಇತರ ಕೆಲವು ಗುಣನಡತೆಗಳಿಗೆ ಅನುಗುಣವಾಗಿ, ಬಾಂಧವ್ಯಕ್ಕೆ ಅನುಗುಣವಾಗಿ, ಜೊತೆಗೆ ಬೇರೆ ಬೇರೆ ರೀತಿಯ ಮೌಲ್ಯಗಳು ಅವೆಲ್ಲ ನೀಚತ್ವವನ್ನು ಹೊಂದ್ತವೆ. ಹಾಗಾಗಿ ನಾವು ಗಮನಿಸ್ಬೋದು, ಕೆಲವರು ಹಣ ಬಂದು ಅರ್ಜನೆ ಮಾಡ್ತಾರೆ, ಆದರೆ ಹಣ ಸಂಪಾದನೆ ಮಾರ್ಗವನ್ನು ನಾವು ಪ್ರಶ್ನೆ ಮಾಡಿದರೆ ಅಲ್ಲಿ ಯಾವುದೋ ನೀಚ ಮಾರ್ಗ ಅಥವಾ ಅನ್ಯ ಮಾರ್ಗ, ಭ್ರಷ್ಟಾಚಾರದ ಮಾರ್ಗ ಅಥವಾ ಒಂದು ಕಾನೂನಿಗೆ, ನ್ಯಾಯಕ್ಕೆ, ಧರ್ಮಕ್ಕೆ ಸಮ್ಮತವಲ್ಲದ ಮಾರ್ಗ ಅಂತ ಬರುತ್ತೆ. ಹಾಗಾಗಿ ಅಂಥವೆಲ್ಲ ಈ ಕಾಲದಲ್ಲಿ ಜಾಸ್ತಿ ಆಗುತ್ತೆ. ಯಾವಾಗ ಬುಧನಲ್ಲಿ ನೀಚತ್ವದ ರಾಶಿಯಲ್ಲಿ ಮೀನದಲ್ಲಿರ್ತಾನೋ ಅಲ್ಲಿ ಬುಧನ ಕಾರಕತ್ವಗಳಿಗೆಲ್ಲ ನೀಚತ್ವದ ಮೂಲಕ ಅದನ್ನು ಕಾರ್ಯಸಾಧನೆ ಮಾಡುವಂಥದ್ದು, ಅಡ್ಡದಾರಿಯ ಮೂಲಕ ಕಾರ್ಯಸಾಧನೆ ಮಾಡುವಂಥದ್ದು, ಅಥವಾ ರುಜು ಮಾರ್ಗ ಅಲ್ಲದ ಅನ್ಯ ಮಾರ್ಗದ ಮೂಲಕ ಬೇರೆ ಬೇರೆ ಸಾಧನೆಗಳನ್ನು ಮಾಡುವಂಥದ್ದು. ಅದು ರಾಜ್ಯ ಆಳುವವರು ಇರ್ಬೋದು, ವ್ಯಾಪಾರದವರು ಇರ್ಬೋದು, ಉದ್ಯೋಗದವರು ಇರ್ಬೋದು, ಅದು ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿ ಇರೋದು ಅವರವರ ಕ್ಷೇತ್ರದಲ್ಲಿ ಅವರಿಗೆ ಈಗ ಒಂದು ಆ ಕೆಟ್ಟ ಬುದ್ಧಿ ಅಥವಾ ನೀಚ ಬುದ್ಧಿ ಅಂತ ಬರುತ್ತೆ. ಆ ನೀಚತ್ವದ ಬುದ್ಧಿ ಎಲ್ಲಿಗೆ ಹೋಗೋದಿಲ್ಲ, ನೀಚತ್ವದ ಬುದ್ಧಿ ಆ ಬುಧನು ಕೊಡ್ತಾನೆ. ಆ ನೀಚತ್ವದ ಬುದ್ಧಿಯಿಂದ ಬೇರೆ ಬೇರೆ ರೀತಿ ತಮ್ಮ ಒಂದು ಕಾರ್ಯವನ್ನು ಆ ಕ್ಷಣಕ್ಕೆ ಸಾಧನೆ ಮಾಡುವಂಥ ಒಂದು ವಿಚಾರಗಳು ಆಗ್ತವೆ. ಅದೇ ರೀತಿ ರಾಜಕೀಯದಲ್ಲಿ ಈ ಕೆಲವೊಂದು ದ್ವೇಷಗಳ ಸಾಧನೆಗೆ, ಪರಸ್ಪರ ದ್ವೇಷ ಸಾಧನೆಗೆ ಇಂತಹ ಒಂದು ನೀಚ ಮಾರ್ಗಗಳನ್ನು, ಕುಕೃತ್ಯಗಳನ್ನು ಮಾಡುವಂಥದ್ದು, ಅದು ದೇಶಗಳ ಮಧ್ಯೆ ಇಂತಹ ಒಂದು ಕುಕೃತ್ಯಗಳು, ನೀಚತ ಮಾರ್ಗಗಳು ಅನುಭವಿಸುವಂಥದ್ದು, ದೇಶಗಳ ಮೇಲೆ ದ್ವೇಷ ಸಾಧನೆಗೆ ಇಂತಹ ಒಂದು ಅನ್ಯ ಮಾರ್ಗವನ್ನು ಹಿಡಿಯುವಂಥದ್ದು ಎಲ್ಲ ಈ ಕಾಲದಲ್ಲಿ ಜಾಸ್ತಿ ಆಗುವಂಥದ್ದು. ಇನ್ನು ಈ ಬುಧನ ಈ ಕಾಲದ ಮೀನವಾಸದ 16 ದಿನಗಳು ಅಂದರೆ ಫೆಬ್ರವರಿ 27ರಿಂದ ಮಾರ್ಚ್ 15ರವರೆಗೆ ರುಜುಗತಿ, ವಕ್ರಗತಿಯಲ್ಲಿ ಇನ್ನೂ ಅಷ್ಟು ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ಯಾಕಂದರೆ ನೀಚನೂ ವಕ್ರಿನೂ ಎರಡೂ ಆಗಿರ್ತಾನೆ, ಆವಾಗ ಇನ್ನೂ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ಇಲ್ಲಿ ಸ್ವಲ್ಪ ಮಿಶ್ರ ಫಲ, ಈ 16 ದಿನಗಳು ಮಿಶ್ರ ಫಲ ಅಂತ ಬರುತ್ತೆ. ಅದರಲ್ಲಿ ಆರ್ಥಿಕವಾಗಿ, ಹಣಕಾಸಿನ ವಿಚಾರವಾಗಿ, ಜೊತೆಗೆ ವ್ಯಾವಹಾರಿಕವಾಗಿ ಗಮನಿಸಿದರೆ ಎಲ್ಲ ಉತ್ತಮ ಫಲಗಳು ಹಲವರಿಗೆ ಆಗ್ತವೆ. ಹಲವರಿಗೆ ಲಾಭಗಳು ಆಗುವಂಥದ್ದು, ಹಲವರಿಗೆ ಬೇರೆ ಬೇರೆ ರೀತಿಯ ಪ್ರಯೋಜನಗಳಾಗುವಂಥದ್ದು. ಅಂದುಕೊಂಡಂಥ ಅವರು ಏನಾದರೂ ವಸ್ತು ಇತ್ಯಾದಿಗಳನ್ನು, ವಾಹನಗಳನ್ನು ಕೊಳ್ಳುವಂಥ ಅವಕಾಶಗಳು, ಕೆಲವರಿಗೆ ಉದ್ಯೋಗವನ್ನು ಅಲ್ಲಿ ಏನಾದರೂ ಪ್ರಮೋಷನ್ಗಳು, ಬಡ್ತಿಗಳು ಸಿಗುವಂಥದ್ದು. ಅದನ್ನು ಹಾಗೆ ಅಲ್ಲಿ ರುಜು ಮಾರ್ಗದಲ್ಲಿ ಹೋದಾಗ ಸಿಗದ ಪ್ರಮೋಷನ್ ಈಗ ಯಾವುದೇ ಅಡ್ಡ ಮಾರ್ಗದಲ್ಲಿ ನಾವು ನೋಡ್ತೇವೆ. ಬೇರೆ ಬೇರೆ ಈಗ ಈ ಸರ್ಕಾರದ ಮಟ್ಟದಲ್ಲಿರ್ಬೋದು ಅಥವಾ ಖಾಸಗಿ ಮಟ್ಟದಲ್ಲಿರ್ಬೋದು, ಬೇರೆ ಬೇರೆ ಈ ಕಂಪನಿಗಳಲ್ಲಿ ಅಥವಾ ಉದ್ಯೋಗಗಳಲ್ಲಿ ಅವರನ್ನು ಸಿಲೆಕ್ಷನ್ ಮಾಡೋ ಪ್ರೊಸೀಜರಲ್ಲಿ ಅಲ್ಲಿ ರುಜು ಮಾರ್ಗನೂ ಇರುತ್ತೆ, ಜೊತೆಗೆ ಅಡ್ಡ ಮಾರ್ಗನೂ ಇರುತ್ತೆ. ಎಂತೆಂಥ ಒಂದು ಪ್ರಸಿದ್ಧವಾದ ಸಂಸ್ಥೆಗಳಲ್ಲೂ ಒಂದು ಅಕ್ರಮಗಳು, ಪರೀಕ್ಷಾ ಅಕ್ರಮಗಳು ಅವೆಲ್ಲ ನಡೆದಿರು, ನಮ್ಮ ದೇಶದಲ್ಲೂ ರಾಜ್ಯದಲ್ಲೂ ನಡೆದಿರ್ತವೆ. ಅಂಥ ಅಕ್ರಮ ಮಾರ್ಗ ಅನ್ಯ ಮಾರ್ಗದ ಮೂಲಕ ಕೆಲವರಿಗೆ ಈಗ ಒಳ್ಳೆಯದಾಗತ್ತೆ. ಹಾಗಂತ ಒಳ್ಳೆಯದಾಗಿ ಅವರು ಕೆಲವೊಬ್ಬರು ಜೀವಮಾನ ಪರ್ಯಂತ ಆ ಹುದ್ದೆಯಲ್ಲಿ ಇದ್ದೇ ಇರ್ತಾರೆ. ಹಾಗಾಗಿ ಅವೆಲ್ಲ ಈ ಕೆಲವು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ, ಅವೆಲ್ಲ ಕೆಲವೊಂದು ವಿಚಾರನ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಅಂಥ ಒಂದು ಪ್ರಶ್ನಾತೀತವಾದ ಹಲವಾರು ನಮಗೆ ವಿಸ್ಮಯಗಳನ್ನು ಮೂಡಿಸುವಂತಹ ಅಡ್ಡ ಮಾರ್ಗದಲ್ಲಿನ ಕೆಲಸ ಕಾರ್ಯಗಳು ಈ ಬುಧನ ನೀಚ ಕಾಲದಲ್ಲಿ ಅದನ್ನು ಮೀನದಲ್ಲಿರುವಾಗಂತ ಹಲವಾರು ಸಾಧ್ಯತೆಗಳಾಗ್ಬೋದು. ಇನ್ನು ಇದಲ್ಲದೆ ಈ ಸೈಬರ್ ಕ್ರೈಮ್ ಅಂತ ಈಗ ಭಾಳಷ್ಟು ಪ್ರಸಿದ್ಧವಾಗಿದೆ. ನಾನಾ ರೀತಿಯ ಸೈಬರ್ ಕ್ರೈಮ್ಗಳು ನಮ್ಮ ದೇಶದಲ್ಲಂದು ಭಾಳಷ್ಟು ನಿತ್ಯವೂ ಇಂಥ ವರದಿ ಬರ್ತದೆ. ಲಕ್ಷಾಂತರ ಕಳ್ಕೊಂಡ್ರು, ಕೋಟಿ ಕಳ್ಕೊಂಡ್ರು ಅಂಥೇಳಿ ಅಂತಹ ವಿಚಾರಗಳಿಗೆ ಈಗ ಅವರ ಒಂದು ಸುಗ್ಗಿ ಆಗುತ್ತೆ. ಅಂಥ ಒಂದು ಸೈಬರ್ ಕ್ರೈಮ್ಗಳು ಮಾಡೋರಿಗೆ ಅವರಿಗೆ ಸುಗ್ಗಿ. ಯಾಕಂದರೆ ಅಲ್ಲಿ ಶುಕ್ರನು ರಾಹು ರಾಹು ಇಂಥ ಒಂದು ಸೈಬರ್ ಅಥವಾ ಅಪರಾಧ ಕೃತ್ಯಗಳಿಗೆ ರಾಹು ಒಂದು ಕುಪ್ರಸಿದ್ಧವಾದ ಗ್ರಹ ಆಗಿರುತ್ತೆ. ಹಾಗಾಗಿ ಅಲ್ಲಿ ರಾಹು, ಬುಧ, ಶುಕ್ರರು ವಿರುದ್ಧ ಇಂತಹ ಒಂದು ಅನ್ಯ ಮಾರ್ಗದ ಮೂಲಕ ಮಾಡುವಂತಹ ಬೇರೆ ಬೇರೆ ಅರ್ಜನೆಗಳು, ಸೈಬರ್ ಕ್ರೈಮ್ಗಳು ಅಥವಾ ಈ ಸಾಮಾಜಿಕ ಜಾಲತಾಣ ಅಥವಾ ಇನ್ನಿತರ ಜಾಲತಾಣ ಮಾಧ್ಯಮಗಳ ಮೂಲಕ ಅಲ್ಲಿ ಆಮಿಷ ಒಡ್ಡಿ ವಂಚನೆ ಮಾಡುವಂಥದ್ದು, ಮೋಸಗೊಳಿಸುವಂಥದ್ದು ಅಥವಾ ಈ ಕೋಟ್ಯಂತರ ಲಕ್ಷಾಂತರ ಈಗ ಆಗಿರುತ್ತೆ ಅಂಥದ್ದೆಲ್ಲ ಸ್ವಲ್ಪ ಈ ಕುಕೃತ್ಯಗಳು ಜಾಸ್ತಿ ಆಗುವಂಥದ್ದು ಇವೆಲ್ಲ ಬರುತ್ತೆ. ಅದೇ ರೀತಿ ಈ ಆಳುವವರ ವರ್ಗದಲ್ಲಿ ಒಂದು ನೀಚ ಭಾವನೆ, ಜೊತೆಗೆ ಸೈನ್ಯದಲ್ಲೂ ಸಹ ಅಂಥ ನೀಚ ಭಾವನೆ, ಜೊತೆಗೆ ಈ ವ್ಯಾಪಾರ ವರ್ಗದಲ್ಲೂ ಸಹ ನೀಚ ಭಾವನೆ ಬರುವಂಥದ್ದು. ಇನ್ನು ಯುವ ವರ್ಗ, ವಿದ್ಯಾರ್ಥಿ ವರ್ಗದಲ್ಲೂ ಸಹ ಹಾಗೆ ಅಲ್ಲಿ ಮನಸ್ಸಿನಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ, ಋಣಾತ್ಮಕ ಚಿಂತನೆ, ಅಡ್ಡ ಮಾರ್ಗದ ಮೂಲಕ ನಾವು ಬೇಗನೆ ಈಗ ಶ್ರೀಮಂತರಾಗೋಣ. ಈಗ ಅಂಥದ್ದೆಲ್ಲ ಭಾಳಷ್ಟು ಇರ್ತವೆ. ರಾತ್ರಿ ಬೆಳಗಾಗೋದ್ರೊಳಗೆ ನಿಮಗೆ ಶ್ರೀಮಂತಿಕೆ ಬರಬೇಕು ಅನ್ನೋದು ಭಾಳಷ್ಟು ಟಿಪ್ಸ್ಗಳನ್ನು ಕೊಡುವಂಥ ಗುರುಗಳು ಸಹ ಇದ್ದಾರೆ. ಈಗ ನೀವು ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳಿ ಏನೇನೋ ರೀತಿ ಗಮನಿಸ್ಬೋದು. ಹಾಗಾಗಿ ಅಂಥವೆಲ್ಲ ಜನರಿಗೆ ಈಗ ಆಮಿಷಗಳಿಗೆ ಜಾಸ್ತಿ ಹೋಗ್ತಾರೆ. ಶ್ರಮದ ಮೂಲಕ ಮಾಡೋದಕ್ಕಿಂತಲೂ ಯಾವುದಾದ್ರೂ ಅಡ್ಡದಾರಿಯ ಮೂಲಕ, ಶಾರ್ಟ್ ಕಟ್ಗಳ ಮೂಲಕ ಮಾಡುವಂಥದ್ದು ಅರ್ಜನೆಗಳಿಗೆ ಈಗ ಮನಸ್ಸೋಲುವಂಥದ್ದು ಈ 15 ದಿನಗಳು ಬರುವಂಥದ್ದು. ಹಾಗಾಗಿ ಬುಧನ ಈ ಮೀನರಾಶಿಯ ನೀಚತ್ವ ವಾಸವು ಸಾರ್ವತ್ರಿಕವಾಗಿ ಮಿಶ್ರ ಫಲಗಳ ಸೂಚಕವಿದೆ.
ಅಲ್ಲಿ ಮೌಲ್ಯಗಳ ಕುಸಿತ ಆಗ್ಬೋದು, ಧರ್ಮದ ಒಂದು ಕುಸಿತ ಆಗ್ಬೋದು, ನ್ಯಾಯ ನೀತಿಗಳ ಕುಸಿತ ಆಗ್ಬೋದು, ಅಥವಾ ಮನುಷ್ಯರು ಈಗ ಏನೇನೋ ನಂದು ಒಳ್ಳೆಯದು ಅಂತ ತಿಳ್ಕೊಂಡಿದ್ದಾರೆ ಅದು ಕೆಟ್ಟದಾಗ್ಬೋದು, ಅಥವಾ ಕೆಟ್ಟದನ್ನು ಯಾವುದಂತ ಅಥವಾ ಕೆಟ್ಟ ಮಾರ್ಗ ಅಥವಾ ಅನ್ಯ ಮಾರ್ಗ ಅಥವಾ ಅನ್ಯಾಯದ ಮಾರ್ಗ ಅಂತ ಅಂದ್ಕೊಂಡು ಅದೆಲ್ಲ ಈಗ ನ್ಯಾಯವಾಗಿ ಪರಿವರ್ತನೆ ಆದಂತೆ ಈಗ ತಾತ್ಕಾಲಿಕವಾಗಿ ಭಾಸ ಆಗುವಂಥದ್ದು ಈ ಒಂದು ಬುಧನ ಈ ನೀಚದ ಕಾಲದಲ್ಲಿ ಸುಮಾರು 16 ದಿನಗಳ ಕಾಲ, ಅಂದರೆ ಫೆಬ್ರವರಿ 27ರಿಂದ ಮಾರ್ಚ್ 15ರವರೆಗೆ ಬರುವಂಥ ಸಾಧ್ಯತೆ ಇರುತ್ತೆ ಸಾರ್ವತ್ರಿಕ ಫಲದಲ್ಲಿ. ಇದಲ್ಲದೆ ಈ ಕಾಲದಲ್ಲಿ ಅನೇಕ ರೀತಿಯ ಒಂದು ಅವಘಡಗಳು ಸಹ ಆಗ್ತವೆ. ಕಳ್ಳಕಾಕರ ಭಯಗಳು ಹೆಚ್ಚಳಾಗುವಂಥದ್ದು, ಅಂದರೆ ಹಲವಾರು ಕಾಲದಲ್ಲಿ ಕಳ್ಳಕಾಕರು ವಂಚನೆಗಳು ಹೆಚ್ಚಳಾಗುವಂಥದ್ದು, ಜೊತೆಗೆ ಬೆಂಕಿಯ ಒಂದು ಬೇರೆ ಬೇರೆ ರೀತಿಯ ಬೆಂಕಿ ಅವಘಡಗಳು, ಮತ್ತು ನೀರಿನ ಅವಘಡಗಳು, ಬೆಂಕಿ ಮತ್ತು ನೀರಿನಿಂದ ಆಗುವಂಥ ಅವಘಡಗಳು, ಅದು ಬೇರೆ ಬೇರೆ ಈ ಸಾರ್ವಜನಿಕ ಸ್ಥಳದಲ್ಲಿ ಸಮಾರಂಭಗಳಲ್ಲಿ ಅಥವಾ 10 ಜನರು ಸೇರುವಂಥ ಒಂದು ಜಾಗಗಳಲ್ಲಿ ಅಂಥ ಒಂದು ಬೆಂಕಿ ಅಥವಾ ನೀರಿನಿಂದ ಆಗುವಂಥ ಅವಘಡಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಒಂದು ಬುಧನ ಈ ಮೀನವಾಸದ ಕಾಲವು ಸಾರ್ವತ್ರಿಕವಾಗಿ ಸ್ವಲ್ಪ ಮಿಶ್ರ ಫಲವನ್ನು, ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಏರುಪೇರನ್ನು, ಜೊತೆಗೆ ಈ ವಿಸ್ಮಯಕಾರಿ ಹಲವಾರು ಬದಲಾವಣೆಗಳನ್ನು ತರುವಂಥದ್ದಾಗಿರುತ್ತೆ. ಹಾಗೆ ಅನೇಕ ರೀತಿಯ ಪರಿವರ್ತನೆಗಳು ಈ ಬುಧನ ಒಂದು ಮೀನವಾಸದಲ್ಲಿ ಆಗ್ತದೆ. ಆ ಬಳಿಕ ರುಜುಗತಿ ಮುಗಿದ ಮೇಲೆ ಮಾರ್ಚ್ 15ರಿಂದ ಆತನಿಗೆ ಅಲ್ಲಿ ವಕ್ರಗತಿ ಇಲ್ಲಿ ಮೀನದಲ್ಲೇ ಆರಂಭ ಆಗುತ್ತೆ. ಮುಂದೆ ಏಪ್ರಿಲ್ 7ರವರೆಗೂ ಆತನು ಅಲ್ಲಿ ಮತ್ತೆ ಮೀನದಲ್ಲೇ ಇರ್ತಾನೆ, ಅಂದರೆ ಮೀನದಿಂದ ಆಚೆನೂ ಕದಲೋದಿಲ್ಲ. ಅಲ್ಲಿ ಆತನಿಗೆ ವಕ್ರಗತಿ ಅಥವಾ ಹಿಮ್ಮುಖವಾದ ಚಲನೆ ಆಗುತ್ತೆ. ಹಿಮ್ಮುಖದ ಚಲನೆಗೆ ಇನ್ನಷ್ಟು ಪ್ರತಿರೋಧವಾದ ಬೇರೆಯೇ ಫಲಗಳು ಬರ್ತವೆ. ಅದನ್ನು ಪ್ರತ್ಯೇಕವಾದ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತೀವಿ. ಇವೆಲ್ಲವೂ ಬುಧನ ಒಂದು ಸಾರ್ವತ್ರಿಕ ಫಲದಲ್ಲಿ ಬರುವಂತಹ ಒಂದು ವಿಚಾರಣೆಗಳು. ಇನ್ನು ರಾಶಿಗಳ ಮೇಲೆ ಈ ಬುಧನ ಈ ಮೀನವಾಸದ ಕಾಲವು 15 ದಿನಗಳ ಕಾಲ, ಫೆಬ್ರವರಿ 27ರಿಂದ 15 ದಿನಗಳು ಯಾವ ರೀತಿ ಪ್ರಭಾವಗಳು ಬರ್ಬೋದು ರಾಶಿಗಳ ಮೇಲೆ ಅಂತ ಗಮನಿಸೋಣ. ಮೊದಲು ಮೇಷರಾಶಿ. ಮೇಷರಾಶಿಗೆ ನಿಮ್ಮ ರಾಶಿಯಿಂದ ದ್ವಾದಶ ಅಥವಾ 12ನೇ ಸ್ಥಾನದ ನಷ್ಟಭಾವ ಅಂತ ಹೇಳ್ತಾರೆ. ವ್ಯಯಸ್ಥಾನದಲ್ಲಿ ಇರುವಂತಹ ಬುಧನಿಂದಾಗಿ ನಿಮಗೆ ಈ ಒಂದು ಚಲನೆ ಅಷ್ಟೇನು ಲಾಭದಾಯಕ ಆಗಿರೋದಿಲ್ಲ. ನಿಮಗೆ ಇತರ ಗ್ರಹಗಳ ಏನು ಒಳ್ಳೆಯದು ಬೆಂಬಲ ಇರುವಂಥದ್ದು ಅದು ಇದ್ದಿರುತ್ತೆ. ಉದಾಹರಣೆಗೆ ಈಗ ನಿಮಗೆ ಗುರುಬಲ ಇದೆ, ಅದರ ಒಳ್ಳೆಯದಾಗುತ್ತೆ. ಶನಿ ಮಹಾರಾಜರು ಪೂರಕವಾಗಿದ್ದರೆ ಅದರಿಂದ ಒಳ್ಳೆಯದಾಗುತ್ತೆ. ಇವೆಲ್ಲ ಆಗೋದು ಇರುತ್ತೆ. ಆದರೆ ಇಲ್ಲಿ ಬುಧನ ಪರಿಣಾಮ ನಿಮಗೆ ಈ ಬಾರಿ ಅಷ್ಟೇನು ಉತ್ತಮವಾಗಿ ಬರೋದಿಲ್ಲ. ಅಲ್ಲಿ 12ನೇ ಮನೆಯಲ್ಲಿರುವಂಥ ಬುಧನು ನಿಮಗೆ ಹಲವಾರು ರೀತಿಯಲ್ಲಿ ನಷ್ಟ ಕಷ್ಟಗಳಿಗೆ ಕಾರಣ ಆಗ್ಬೋದು. ಜೊತೆಗೆ ಏನಾದರೂ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಹೊಟ್ಟೆ ನೋವು, ಅಜೀರ್ಣದಂಥ ಸಮಸ್ಯೆಗಳು ಬರುವಂಥದ್ದು, ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿರಾಸಕ್ತಿ, ಆಲಸ್ಯದ ಭಾವನೆಗಳು ಬರುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳ ಸ್ವಲ್ಪ ಹಿನ್ನಡೆ, ನಿಧಾನಗತಿ, ಮತ್ತು ಕೆಲವೊಂದು ರೀತಿಯಲ್ಲಿ ಸೋಲುಗಳು ಅಥವಾ ಅಪಜಯಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಸ್ವಂತವಾಗಿ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಸ್ವಲ್ಪ ಈ ಕಾಲದಲ್ಲಿ ಸ್ವಲ್ಪ ಬಿಸ್ನೆಸ್ ಡಲ್ ಆಗ್ಬೋದು. ಅಂದರೆ ತುಂಬ ಏನು ನಷ್ಟ ಕಷ್ಟಗಳು ಅಲ್ಲದೇ ಇದ್ದರೂ ಆಗುವಂಥ ಬಿಸ್ನೆಸ್ಸು ನಿಮಗೆ ಸರಿಯಾಗಿ ಸಮಯಕ್ಕೆ ಆಗೋದಿಲ್ಲ. ಯಾವುದೇ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಬೇಕಿತ್ತು, ಅದಾಗದೇ ಇದು ಸ್ವಲ್ಪ ನಿಧಾನಗತಿ ಆವರಿಸುವಂಥದ್ದು. ಜೊತೆಗೆ 1-2 ಬಾರಿ ಆಗುವಂಥ ಕೆಲಸ ಕಾರ್ಯಗಳಿಗೆ ಪರಸ್ಪರ ಮತ್ತೆ ಪದೇ ಪದೇ ಓಡಾಡುವಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ಬೋದು. ಜೊತೆಗೆ ನಿಮ್ಮ ಮೇಲೆ ಕೆಲವು ಆರೋಪ ಆಪಾದನೆಗಳು ಬರ್ಬೋದು. ಈ ಕಾಲದಲ್ಲಿ 15 ದಿನಗಳ ಅವಧಿ, ಫೆಬ್ರವರಿ 27ರಿಂದ ಮಾರ್ಚ್ 15ರವರೆಗಿನ ಅವಧಿಯಲ್ಲಿ ಸ್ವಲ್ಪ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು. ಮಾತಿನ ಜಗಳಗಳು ಆಗುತ್ತೆ. ಮಾತಿನ ಜಗಳು ಮನೆ ಮಂದಿಯಲ್ಲೂ ಆಗುತ್ತೆ, ನಿಮ್ಮ ವೃತ್ತಿ ಜಾಗದಲ್ಲೂ ಆಗ್ಬೋದು, ಮೇಲಧಿಕಾರಿಗಳ ಜೊತೆಗೆ ಯಾರೆಲ್ಲರೂ ಮಾತಿನ ಒಂದು ಚಕಮಕಿಗಳು ಆಗುವಂಥದ್ದು. ಆ ಕಾಲದಲ್ಲಿ ನಿಮಗೆ ಈಗ ರಾಹು ನಿಮಗೆ ವಿರುದ್ಧವಾಗಿರ್ತಾನೆ. ಯಾಕಂದರೆ ಬುಧ ರಾಹು ಇರುತ್ತೆ. ರಾಹು ಆಗಲೇ ನಿಮಗೆ ರಾಹುವಿನ ಒಂದು ವಿಶೇಷದ ಬೆಂಬಲ ಇದ್ದೇ ಇರೋದಿಲ್ಲ. ಅದೇ ರೀತಿ ಶುಕ್ರನು ಸಹ ನಿಮಗೆ ದ್ವಾದಶದಲ್ಲಿ ಸ್ಥಾನ ಇರಲ್ಲ ಕಾರಣ ಬುಧ, ಶುಕ್ರ ಮತ್ತು ರಾಹು ಈಗ ಮೀನದಲ್ಲಿ ಇರ್ತಾರೆ ಇದೇ ಕಾಲದಲ್ಲಿ. ಹಾಗಾಗಿ ಈ ಒಂದು ಕಾಲದಲ್ಲಿ ಸ್ವಲ್ಪ ಕೆಲವೊಂದು ವಿಚಾರ ನಿಮಗೆ ಹಣಕಾಸು, ಮಾತು ವಿಚಾರ, ಆರೋಗ್ಯದ ವಿಚಾರ, ತನುಮನ ಧನದೊಂದು ಸಂಯಮವನ್ನು ಸ್ವಲ್ಪ ಕಾಪಾಡಿಕೊಳ್ಬೇಕಾಗತ್ತೆ ಮೇಷರಾಶಿಯವರು. ಯಾವುದೇ ರೀತಿಯ ಅತಿರೇಕದ ವರ್ತನೆಗೆ ಅಥವಾ ಇತರರ ಮಾತನ್ನು ನಂಬಿ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಧುಮುಕದಾಗಲಿ ಅಥವಾ ಯಾರೇ ಒಂದು ಚಾಡಿಯ ಮಾತು, ಹೇಳಿಕೆಯ ಮಾತಿನಿಂದ ನೀವು ಏನಾದರೂ ಒಂದು ಗಂಭೀರವಾದ ಸ್ಟೆಪ್ಪನ್ನು ತೆಗೆದುಕೊಳ್ಳೋದು, ಅದು ನಿಮಗೆ ಮತ್ತೆ ಮುಳುವಾಗ್ಬೋದು, ಇತ್ಯಾದಿ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಈ ಮೇಷರಾಶಿಯವರಿಗೆ ಖಂಡಿತ ಬೇಕಾಗುತ್ತೆ. ಇನ್ನು ಕೊನೆಗೆ ಹೇಳಿದ ಬುಧನಿಗೆ ಸಂಬಂಧಿತವಾದ ಅಥವಾ ದೇವರಿಗೆ ಬುಧನಿಗೆ ಸಂಬಂಧಿತ ದೇವತೆಗಳ ಪ್ರಾರ್ಥನೆ, ಭಕ್ತಿಯನ್ನು ನೀವು ಮಾಡಬೇಕಾಗತ್ತೆ ಮೇಷರಾಶಿಯವರು. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ಫೆಬ್ರವರಿ 27ಕ್ಕೆ ಆಗುವಂಥ ಬುಧನ ಪರಿವರ್ತನೆ ಅಲ್ಲಿ ಲಾಭ ಸ್ಥಾನದಲ್ಲಿ ಆಗ್ತಾಯಿದೆ. ಹಾಗಾಗಿ ವಿಶೇಷವಾಗಿ ನಿಮಗೆ ಅದರಿಂದ ಲಾಭ, ಆದಾಯ ಹೆಚ್ಚಳಾಗುತ್ತೆ. ಅನೇಕ ರೀತಿಯ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಒಂದು ಸಾಧ್ಯತೆ. ಇನ್ನು ನಿಮಗೆ ದೊಡ್ಡ ಮೊತ್ತದ ಹಣ ಯಾವುದು ಬರಬೇಕಿತ್ತು ಅದು ಬಂದಿರಲಿಲ್ಲ, ಅದು ಈಗ ನಿಮಗೆ ಕ್ಷಿಪ್ರವಾಗಿ ಬರುತ್ತೆ. ಜೊತೆಗೆ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಹಳೆ ಯಾವುದೇ ಇನ್ವೆಸ್ಟ್ಮೆಂಟ್ಗಳು ಮಾಡಿದರೆ ಅದಕ್ಕೆ ಈಗ ಪ್ರತಿಫಲವಾಗಿ ತುಂಬ ದೊಡ್ಡ ಮೊತ್ತದ ಹಣ ಕೈಗೆ ಬರೋದು, ನಾನಾ ರೀತಿಯ ಲಾಭಗಳು ಆಗುವಂಥದ್ದು. ಇನ್ನು ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಏನಾದರೂ ಬಡ್ತಿ, ಪ್ರಮೋಷನ್ ಅಥವಾ ಅವರು ಕೇಳಿದಂಥ ಯಾವುದೇ ಒಂದು ಸೌಲಭ್ಯಗಳು ಸಿಗ್ಬೋದು. ಇನ್ನು ಅದೇ ರೀತಿ ಈ ಸ್ವಂತವಾಗಿ ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ಎಲ್ಲ ನಡೆಸೋರಿಗೂ ಸಹ ಅವರ ಒಂದು ಉದ್ಯಮದಲ್ಲಿ, ಕೈಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಬರ್ಬೋದು. ಅವರ ಪ್ರಾಡಕ್ಟ್ಗಳಿಗೆ, ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬರುವಂಥದ್ದು. ಅದೇ ರೀತಿ ಹೊಸ ಏನಾದರೂ ವಿಸ್ತರಣೆ, ಎಕ್ಸ್ಟೆನ್ಷನ್ಗಳೆಲ್ಲ ಮಾಡಲಿಕ್ಕೆ ಅವಕಾಶಗಳು ಬಿಸ್ನೆಸ್ನವರಿಗೆ.
ಈ ರೀತಿ ನಾನಾ ರೀತಿಯ ಲಾಭ ಆದಾಯಗಳು ಬರುವಂಥದ್ದು. ಮನಸ್ಸಿಗೆ ಖುಷಿಯಾಗುವಂಥ ಹಲವಾರು ಘಟನೆಗಳು ಮನೆಯಲ್ಲೂ ಜರುಗುತ್ತೆ, ಜೊತೆಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲೂ ಜರುಗುವಂಥ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಉತ್ತಮವಾದ ಅವಕಾಶ. ಕೆಲವೊಬ್ಬರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ, ಬಹುಮಾನ, ಪ್ರೈಸ್ಗಳು ಬರುವಂಥದ್ದು, ಅವಾರ್ಡ್ಗಳೆಲ್ಲ ಬರುವಂಥದ್ದು. ಇನ್ನು ಬೇರೆ ಈ ಕಲಾಕ್ಷೇತ್ರ, ಮಾಧ್ಯಮ ಕ್ಷೇತ್ರ, TV, ಸಿನಿಮಾ ಮುಂತಾದ ಕ್ಷೇತ್ರದಲ್ಲಿರೋರಿಗೆ ಸಹ ಅನೇಕ ರೀತಿಯ ಪ್ರಯೋಜನಗಳು, ಅವಕಾಶಗಳು ಈಗ ಒದಗಿ ಬರ್ಬೋದಾಗಿದೆ. ಹಾಗಾಗಿ ಹೆಚ್ಚಿನ ಎಲ್ಲ ವೃಷಭ ರಾಶಿಯವರಿಗೆ ಈ ಬುಧನ ಒಂದು ಚಲನೆ ಅನೇಕ ರೀತಿಯ ಒಂದು ಉತ್ತಮ ಫಲವನ್ನು, ಸೌಭಾಗ್ಯವನ್ನು, ಹಣಕಾಸಿನ ಒಂದು ಉತ್ತಮವಾದ ಫಲವನ್ನು ಎಲ್ಲ ಕೊಡಲಿವೆ. ವ್ಯಾಪಾರ, ವೃತ್ತಿ, ಜೊತೆಗೆ ಮನಃಶಾಂತಿ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಹಲವಾರು ಘಟನೆಗಳು ಆಗಲಿವೆ. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಫೆಬ್ರವರಿ 27ರಿಂದ ಮಾರ್ಚ್ 15ರವರೆಗೆ ಇರುವಂಥ 16 ದಿನಗಳ ಅವಧಿ ಅನೇಕ ನಿಮಗೆ ಲಾಭ ಆದಾಯ ಕೊಡುವಂಥ ಬುಧನ ಒಂದು ಆಶೀರ್ವಾದ ಪೂರ್ವಕವಾದ ಘಟನೆ. ಲಾಭ ಸ್ಥಾನದಲ್ಲಿ ಸಿಗುವಂಥ ಏಕೈಕ ರಾಶಿ ವೃಷಭ ರಾಶಿಯಾಗಿರುತ್ತೆ. ಅಂದರೆ ಎಲ್ಲ ರಾಶಿಗಳಿಗೂ ಬೇರೆ ಬೇರೆ ಫಲ ಇರುತ್ತೆ, ಆದರೆ ಒಂದು ರಾಶಿಗೆ ಕೇವಲ ಒಂದು ಗೋಚಾರದಲ್ಲಿ ಒಂದು ಗ್ರಹವು ಒಂದು ರಾಶಿಗೆ ಮಾತ್ರ ಉತ್ತಮ ಫಲ, ಅಂದರೆ ಲಾಭ ಸ್ಥಾನದ ಲಾಭವನ್ನು ಕೊಡ್ತದೆ. ಅಂತಹ ಒಂದು ರಾಶಿ ನಿಮ್ಮದಾಗಿರುತ್ತೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಇಲ್ಲಿ ಕೆಲವೊಂದು ಬಾರಿ ನಿಮಗೆ ಅಡ್ಡದಾರಿಯ ಒಂದು ಅಥವಾ ಕೆಲವೊಂದು ಅನ್ಯಾಯ ಮಾರ್ಗದ, ಭ್ರಷ್ಟಾಚಾರ ಮಾರ್ಗದ ಇದೆಲ್ಲ ಬರುತ್ತೆ. ಅಂಥದ್ದೆಲ್ಲ ಅಟೆಂಪ್ಟ್ ಮಾಡೋರು ಅಂಥ ಒಂದು ನಿಮಗೆ ಐಡಿಯಾಗಳನ್ನು ಕೊಡೋರು, ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಅಂಥದ್ರಲ್ಲಿ ಯಾವುದೆಲ್ಲ ಸಿಲುಕಿಕೊಳ್ಳೋದನ್ನು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ನಿಮಗೆ ಬೇಕಾಗುತ್ತೆ. ನಿಮಗೆ ಈ ಕಾಲದಲ್ಲಿ ಶುಕ್ರನು ಮತ್ತು ರಾಹು ಸಹ ಲಾಭದಲ್ಲಿರುವ ಕಾರಣ ಹೆಚ್ಚಿನ ಏನು ಆತಂಕ ಇಲ್ಲ. ಕೆಲವೊಂದು ರಾಶಿಗಳಿಗೆ ಅಲ್ಲಿ ರಾಹು ವಿರುದ್ಧ, ಕೆಲವೊಂದು ರಾಶಿಗೆ ಶುಕ್ರ ವಿರುದ್ಧ ಎಲ್ಲ ಇರುತ್ತೆ. ಆದರೆ ನಿಮ್ಮ ರಾಶಿಗೆ ಅಲ್ಲಿ ಮೀನದಲ್ಲಿರುವಂಥ 3 ಗ್ರಹಗಳು, ಅಂದರೆ ತ್ರಿಗ್ರಹಗಳು ನಿಮಗೆ ಒಂದೇ ಬಾರಿ ಆಶೀರ್ವಾದ ಮಾಡೋದೊಂದು ಶುಭ ಸ್ಥಾನ ಇದೆ. ಒಂದು ಅತ್ಯುತ್ತಮವಾದ ಒಂದು ಅದೃಷ್ಟ ತರುವಂಥ ಒಂದು ಕಾಲ ಆಗಿರುತ್ತೆ. ಈ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಪ್ರಾರ್ಥನೆಗೆ ಶ್ಲೋಕಗಳನ್ನು ಹೇಳ್ಬೋದು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ದಶಮ ಅಥವಾ 10ರ ಸ್ಥಾನ, ಅಲ್ಲಿ ದಶಮದಲ್ಲಿ ಬುಧನು ಉತ್ತಮ ಫಲವನ್ನೇ ಕೊಡ್ತಾನೆ. ಆತನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡುವಂಥದ್ದು. ಜೊತೆಗೆ ಇದೇ ಕಾಲದಲ್ಲಿ ರಾಹು ಸಹ ನಿಮಗೆ ಪೂರಕವಾಗಿರುವಂಥದ್ದು. ಹಾಗಾಗಿ ಈ ಒಂದು 16 ದಿನಗಳ ಅವಧಿ, ಮಾರ್ಚ್ 15ರವರೆಗೆ, ಫೆಬ್ರವರಿ 27ರಿಂದ ಮಾರ್ಚ್ 15ರವರೆಗೆ ಅವಧಿ ನಿಮಗೆ ಅನೇಕ ರೀತಿಯ ಪ್ರಯೋಜನಗಳು ಉಂಟು ಮಾಡ್ತವೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರೊಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಬರ್ಬೋದು. ಅಂದುಕೊಂಡಂಥ ನಿಮಗೆ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೆಚ್ಚಿನ ಅಂಕಗಳು ಬರುವುದಲ್ಲಿ ಅನೇಕ ರೀತಿಯ ಪ್ರಯತ್ನಗಳಲ್ಲಿ ನಿಮಗೆ ಸಫಲತೆಗಳು ಬರಲಿವೆ. ಇನ್ನು ವ್ಯಾಪಾರ, ಉದ್ಯಮದವರಿಗೆ ಸಹ ಅನೇಕ ರೀತಿಯ ಪ್ರಯೋಜನಗಳಾಗ್ತವೆ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ. ಶುಭ ಕಾರ್ಯಗಳಿಗಾಗಿ ಏನೋ ನೀವು ಹಿಂದೆ ಪ್ರಯತ್ನ ಪಡ್ತಾಯಿದ್ರೆ ಆ ಶುಭ ಕಾರ್ಯಗಳಿಗೆ ಒಂದು ಉತ್ತಮವಾದ ಒಂದು ಅವಕಾಶಗಳು ಕೂಡಿ ಬರುವಂಥದ್ದು. ಈ ರೀತಿ ಅನೇಕ ನಿಮ್ಮ ದೀರ್ಘಕಾಲದ ಕನಸು ನನಸಾಗಲಿಕ್ಕೆ ಸಾಧ್ಯತೆ ಇರುತ್ತೆ. ಮನಸ್ಸಿಗೆ ಮನಃಶಾಂತಿ ಇದೆ, ಆರೋಗ್ಯವು ಸಹ ಉತ್ತಮವಾಗಿರುತ್ತೆ. ಜೊತೆಗೆ ನಿಮಗೆ ಕೆಲವೊಬ್ಬರಿಗೆ ಬಹುಮಾನ, ಅನೇಕ ರೀತಿಯ ಅವಾರ್ಡ್ಗಳು ಬರುವಂಥದ್ದು, ಅಥವಾ ನಿಮ್ಮ ಒಂದು ಈ ಏನಾದರೂ ಕೆಲಸ ಕಾರ್ಯಗಳ ಮೆಚ್ಚುಗೆ, ಹೊಗಳಿಕೆ ಮಾತುಗಳು ಇವೆಲ್ಲ ಬರುವಂಥದ್ದೆಲ್ಲ ಇರುತ್ತೆ. ಆ ರೀತಿ ಉತ್ತಮವಾದ ಮನಸ್ಥಿತಿಯನ್ನು, ಧನಸ್ಥಿತಿಯನ್ನು, ತನುಸ್ಥಿತಿ ಅಂದರೆ ಆರೋಗ್ಯದಲ್ಲೂ, ಹಣಕಾಸಿನ ವಿಚಾರದ ಮನಸ್ಸಲ್ಲೂ ಉತ್ತಮವಾದ ಫಲವನ್ನು ಬುಧನು, ನಿಮ್ಮ ರಾಶಿಯಾಧಿಪತಿ ಆತನು ಆಗಿದ್ದಾನೆ. ಮಿಥುನ ಮತ್ತು ಕನ್ಯೆಗೆ ಬುಧನ ಅಧಿಪತಿ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿಯ ಈ ಬಾರಿ ನಿಮಗೆ ಅಲ್ಲಿ ಕರ್ಮಸ್ಥಾನದಿಂದ ಆತನು ನಿಮಗೆ ಉತ್ತಮ ಫಲವನ್ನು ಕೊಡ್ತರಿಂದ ನಿಮ್ಮ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ, ಶಿಕ್ಷಣದಿರಲಿ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಗಳಲ್ಲಿ ಅದರಲ್ಲಿ ಬುಧನ ಒಂದು ಆಶೀರ್ವಾದ ನಿಮಗೆ ನಿರಂತರವಾಗಿ ಈ 16 ದಿನಗಳಲ್ಲಿ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿ ಮಾಡುವಂಥದ್ದು, ಸರ್ಕಾರದ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳಿದ್ರೆ ಸಹ ಈಗ ಮಾಡಿದರೆ ಅದು ಕ್ಷಿಪ್ರವಾಗಿ ಬೇಗನೆ ಆಗುವಂಥ ಅವಕಾಶ ಇದೆ. ಮಿಥುನ ರಾಶಿಯವರಿಗೆ ಆಸಕ್ತಿ ಉಳ್ಳವರು ಬುಧನಿಗೆ ಸಂಬಂಧಿತ ಶ್ಲೋಕ, ಪ್ರಾರ್ಥನೆ ಕೊನೆಗೆ ಹೇಳ್ತದನ್ನು ಅನುಸರಣೆ ಮಾಡ್ಬೋದು. ಮುಂದೆ ಕಟಕ ರಾಶಿ. ಕಟಕ ರಾಶಿಗೆ ನಿಮ್ಮ ರಾಶಿಯಿಂದ ನವಮದ 9ನೇ ಸ್ಥಾನ. 9ರಲ್ಲಿ ಅಲ್ಲಿ ಬುಧನು ವಿರುದ್ಧವಾದ ಫಲವನ್ನು ಕೊಡುವಂಥದ್ದು. ಹಾಗಾಗಿ ನಿಮಗೆ ಅಷ್ಟೊಂದು ಉತ್ತಮವಾದ ಫಲಗಳು ಕಂಡು ಬರ್ತಾಯಿಲ್ಲ. ಕೆಲವೊಂದು ವಿಚಾರದಲ್ಲಿ ಅಡೆತಡೆಗಳು ಬರ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಈ ಚರ್ಮ ಅಥವಾ ಸ್ಕಿನ್ನ ಸಂಬಂಧಪಟ್ಟ ಸ್ಕಿನ್ ಅಲರ್ಜಿಗಳು, ಸ್ಕಿನ್ ರ್ಯಾಷಸ್ಗಳು ಕಾಣಿಸ್ಬೋದು. ಕೆಲವರಿಗೆ ಶೀತ, ನೆಗಡಿ ಅಥವಾ ಕಫ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೆಲವರಿಗೆ ತರದಿರ್ಬೋದು. ಹಾಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರುತ್ತವೆ. ಜೊತೆಗೆ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಉಳ್ಳವರು, ಉದಾಹರಣೆಗೆ BP-ನೋ, ಶುಗರೋ ಅಥವಾ ಆಸ್ತಮನೋ, ಅಲರ್ಜಿನೋ ಇದ್ದವರಿಗೆ ಅದು ಈ ಕಾಲದಲ್ಲಿ ಬುಧನ ಒಂದು ಚಲನೆಯ ಬಳಿಕ ಸ್ವಲ್ಪ ಉಲ್ಬಣ ಅಂದರೆ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ಹಣಕಾಸಿನ ಖರ್ಚು ಜಾಸ್ತಿ ಆಗುತ್ತೆ. ಅನಿರೀಕ್ಷಿತ ಖರ್ಚುಗಳು ಬರುತ್ತದೆ, ಅನಪೇಕ್ಷಿತ ಖರ್ಚುಗಳು ಬರುತ್ತದೆ, ಆದಾಯದಲ್ಲಿ ಕೊರತೆ, ಖರ್ಚುಗಳು ಜಾಸ್ತಿ ಆಗುವಂಥದ್ದು. ಮನಸ್ಸಿಗೆ ಸ್ವಲ್ಪ ಖಿನ್ನತೆ ಮಾಡುವಂಥ ಘಟನೆಗಳು, ಅಂದರೆ ಡಿಪ್ರೆಸ್ ಅಂತ ಹೇಳ್ತೀವಲ್ಲ, ಅಂಥ ಖಿನ್ನತೆ ಆಗುವಂಥ ಘಟನೆಗಳು. ಜೊತೆಗೆ ನಿಮಗೆ ಕೆಲವೊಮ್ಮೆ ಅಸಹಾಯಕತೆ ಅಥವಾ ಒಂಟಿತನಗಳು ಭೀತಿ ಆಗುವಂಥದ್ದು. ಯಾರೂ ನಿಮ್ಮ ಸಹಾಯಕ್ಕೆ ಯಾರಿಲ್ಲ ಅಥವಾ ನಿಮ್ಮ ಜೊತೆಗೆ ಯಾರೂ ಇಲ್ಲ ಅನ್ನೋಂಥ ಒಂದು ಖಿನ್ನತೆ, ಒಂಟಿತನ ಅಂತ ಭೀತಿ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಮನಸ್ಸನ್ನು ನಿಯಂತ್ರಣ ಮಾಡ್ಕೋಬೇಕು, ಮಾತನ್ನು ನಿಯಂತ್ರಣ ಮಾಡ್ಕೊಂಡು, ಹಣವನ್ನು ಅಂದರೆ ಧನವನ್ನು ಸಹ ನಿಯಂತ್ರಣ ಮಾಡ್ಕೋಬೇಕು. ಯಾವುದೇ ರೀತಿಯ ಅತಿರೇಕದ ವರ್ತನೆಗೆ ಹೋಗೋದಲ್ಲ, ಅಥವಾ ಇನ್ನೊಬ್ಬರ ಮಾತನ್ನು ಅಥವಾ ಇನ್ನೊಬ್ಬರ ಯಾವುದೇ ಚಾಡಿ ಮಾತನ್ನು ನಂಬಿ ನೀವು ಯಾವುದಾದ್ರು ಅತಿರೇಕದ ಸ್ಟೆಪ್ಗಳನ್ನು ಈಗ ತೆಗೆದುಕೊಳ್ಳೋದು ಸಹ ಒಳ್ಳೆಯದಲ್ಲ.
ಹಾಗಾಗಿ ಈ ವಿಚಾರವಾಗಿ ಸ್ವಲ್ಪ ಗಮನ ಬೇಕು. ಜೊತೆಗೆ ಯಾವುದೇ ರೀತಿಯ ಕಾನೂನು ಭಂಗಿಸುವಂಥದ್ದು, ಕಾನೂನು ವಿರೋಧಿಸುವಂಥದ್ದು ಅಥವಾ ಅನ್ಯಾಯ ಮಾರ್ಗ, ಅಕ್ರಮ ಮಾರ್ಗಕ್ಕೆ ಕೈ ಹಾಕಿದರೆ ಸಹ ನೀವು ತಕ್ಷಣವಾಗಿ ಸಿಲುಕಿಕೊಳ್ಳುವಂಥದ್ದು ಅಥವಾ ನಿಮಗೆ ಶಿಕ್ಷೆಗಳು ಆಗುವಂಥ ಸಾಧ್ಯತೆ ಈಗ ಕಂಡು ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಎಲ್ಲ ವಿಚಾರವಾಗಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಬುಧನ ಒಂದು ಈ ಪರಿಚಲನೆ ನಿಮಗೆ ಅಷ್ಟೇನು ಉತ್ತಮವಾಗಿ ಇರೋದಿಲ್ಲ. ಕೆಲವೊಂದು ವಿಚಾರದಲ್ಲಿ ಅಡ್ಡ ಪರಿಣಾಮನೇ ಜಾಸ್ತಿ ಅಂತ ಕಂಡು ಬಂದಿದೆ. ಹಾಗಾಗಿ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ಪ್ರಾರ್ಥನೆ ಅಥವಾ ದೇವತಾ ಪ್ರಾರ್ಥನೆ ಶ್ಲೋಕಗಳನ್ನು ಹೇಳಬೇಕಾಗುತ್ತೆ ಈ ಕಟಕ ರಾಶಿಯವರು. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಬರುವಂಥ ಬುಧನು ಉತ್ತಮ ಫಲವನ್ನು ಕೊಡ್ತಾನೆ. ಅಷ್ಟಮ ಅಥವಾ 8ರ ಸ್ಥಾನದಿಂದ ಉತ್ತಮ ಫಲ ಕೊಡುವಂಥದ್ದು ಕೇವಲ ಬುಧ ಮತ್ತು ಶುಕ್ರರು ಮಾತ್ರ. ಇತರ ಎಲ್ಲ ಗ್ರಹಗಳು ಅಷ್ಟಮದಲ್ಲಿ ಬಂದಾಗ ತುಂಬ ಕಷ್ಟ ನಷ್ಟಗಳನ್ನು, ಸಂಕಷ್ಟವನ್ನು, ಅನಾರೋಗ್ಯವನ್ನೆಲ್ಲ ಕೊಡ್ತಾರೆ. ಆದರೆ ಅಲ್ಲಿ ಬುಧ ಶುಕ್ರರು ವಿಶೇಷವಾಗಿ ಉತ್ತಮ ಫಲವನ್ನು ಕೊಡುವಂಥ ಸ್ಥಾನದಲ್ಲಿದ್ದಾರೆ. ಈ ಬಾರಿ ನಿಮಗೆ ಅಲ್ಲಿ ಶುಕ್ರನು ಆಗಲೇ 8ರ ಸ್ಥಾನದಲ್ಲಿ ಉತ್ತಮ ಫಲವನ್ನು ಕೊಡ್ತಾ ಇದ್ದಾನೆ. ಈಗ ಅದರೊಂದಿಗೆ ಬುಧನು ಸೇರಿಕೊಂಡು ನಿಮಗೆ ಉತ್ತಮ ಫಲವನ್ನು ಇನ್ನಷ್ಟು ಅದರಿಂದ ಅಭಿವೃದ್ಧಿ ಮಾಡ್ತಾನೆ. ಹಾಗಾಗಿ ಸಿಂಹರಾಶಿಯವರಿಗೆ ಒಂದು ಅದೃಷ್ಟ ಈಗ ಒಲಿದು ಬರುತ್ತೆ. ಅನೇಕ ರೀತಿಯ ಲಾಭಗಳು ಆಗುವಂಥದ್ದು, ಆಕಸ್ಮಿಕ ಧನಲಾಭ ಆಗುತ್ತೆ. ಆರೋಗ್ಯ ಸಮಸ್ಯೆ ಇದ್ದಂಥವರಿಗೆ ಆರೋಗ್ಯ ಬೇಗನೆ ಸುಧಾರಣೆ ಆಗುತ್ತೆ. ಹಿಂದೆ ನಿಮಗೆ ಯಾವುದೇ ಕಾರಣದಿಂದ ಬಾಕಿಯಾಗಿದ್ದ ಯಾವುದೇ ದೊಡ್ಡ ಮೊತ್ತದ ಹಣ ಬರಬೇಕಿತ್ತು, ಅದು ಈಗ ನಿಮಗೆ ಬರುವಂಥದ್ದು. ಅದು ನೀವು ಕೊಟ್ಟ ಸಾಲದ ಹಣ ನಿಮಗೆ ಇಷ್ಟು ದಿನ ಬಂದಿರಲಿಲ್ಲ, ಅದು ಈಗ ಬರುವಂಥ ಸಾಧ್ಯತೆ ಇರುತ್ತೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳೀಗ ಬೇಗನೆ ಆಗುತ್ತೆ. ಅಂದರೆ ಮನಸ್ಸಿನ ಇಷ್ಟಾರ್ಥ ಸಿದ್ಧಿ ಅಂತ ಹೇಳ್ತೇವೆ. ಆ ಇಷ್ಟ ಸಿದ್ಧಿ ನಾವು ಏನೇನು ಅಂದುಕೊಂಡಿರ್ತೇವೆ, ಅದು ಯಾವುದೋ ಒಂದು ಕೆಲಸಗಳನ್ನು ಪೂರ್ಣ ಆಗಬೇಕು ಅಂದು ಮನಸ್ಸಲ್ಲಿ ನಾವು ಲೆಕ್ಕ ಹಾಕಿರ್ತೇವೆ. ಆ ಲೆಕ್ಕಗಳು ಈಗ ನಿಮ್ಮ ಅನಿಸಿಕೆಗೆ ಅನುಗುಣವಾಗಿ ಎಲ್ಲ ಪೂರ್ಣ ಆಗುತ್ತೆ. ಅನೇಕ ರೀತಿಯ ಶುಭ ಸಮಾಚಾರಗಳು ಆಗಲಿವೆ. ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡೋರಿಗೆ ಶುಭ ಕಾರ್ಯಗಳು ಫಿಕ್ಸ್ ಆಗೋದು, ಮದುವೆ, ಮುಂಜಿ, ಗೃಹ ಪ್ರವೇಶಗಳು ಇತ್ಯಾದಿಗಳೆಲ್ಲ ಫಿಕ್ಸ್ ಆಗುವಂಥ ಅವಕಾಶ, ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ ಒದಗಿ ಬರುತ್ತೆ. ವಿದ್ಯಾರ್ಥಿಗಳಿಂದ ಯುವಕರಿಗೆ ಸಹ ಈಗ ಉತ್ತಮವಾದ ಅವಕಾಶ, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಲ್ಲಿದೆ. ಹಾಗಾಗಿ ಈ ಒಂದು 16 ದಿನಗಳ ಅವಧಿ ಕಡಿಮೆ ಇರ್ಬೋದು, ಆದರೆ 16 ದಿನಗಳಲ್ಲಿ ನಮ್ಮ ಜೀವನದ ಹಲವಾರು ಪರಿವರ್ತನಾ ಘಟ್ಟಗಳು ಈ ಸಿಂಹರಾಶಿಯವರಿಗೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನೀವು ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಬೇಕು. ವ್ಯಾಪಾರ, ಉದ್ಯಮ, ವೃತ್ತಿ, ಶಿಕ್ಷಣ ಎಲ್ಲದರಲ್ಲೂ ಸಹ ಬುಧನು ನಿಮಗೆ ಸಹಕಾರಿಯಾಗಿ ಬರಲಿದ್ದಾನೆ. ಮಹಿಳೆಯರು, ಗೃಹಿಣಿಯರಿಗೂ ಅಥವಾ ಸಂಸಾರಸ್ಥರಿಗೆ ಸಹ ಉತ್ತಮವಾದ ಫಲಗಳು ಬುಧನಿಗೆ ಕೊಡಲಿದ್ದಾನೆ. ಹಾಗಾಗಿ ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ಶ್ಲೋಕ ಪ್ರಾರ್ಥನೆಗಳು ಸಹ ನೀವು ಹೇಳ್ಬೋದಾಗಿದೆ ಸಿಂಹರಾಶಿಯವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ 7ರ ಸ್ಥಾನ. 7ರ ಸ್ಥಾನದಲ್ಲಿ ಬುಧನಿಂದ ವ್ಯತಿರಿಕ್ತ ಫಲ ಅಂದರೆ ವಿರುದ್ಧ ಫಲಗಳು ಆಗ್ತವೆ. ಅಷ್ಟೇನು ಉತ್ತಮ ಫಲಗಳು ನಿಮಗೆ ಕಂಡು ಬರ್ತಾಯಿಲ್ಲ. ನಿಮ್ಮ ರಾಶಿಯಾಧಿಪತಿ ಬುಧನಾಗಿದ್ದಾನೆ, ಆದರೆ ಈ ಬಾರಿ ಆತನು ಆ ನೀಚತ್ವದಲ್ಲಿ ಮೀನದಲ್ಲಿದ್ದಾಗ ನಿಮಗೆ ಈಗ ಸದ್ಯಕ್ಕೇನು ಅದರಿಂದ ಉತ್ತಮ ಫಲಗಳ ನಿರೀಕ್ಷೆ ಇರೋದಿಲ್ಲ. ಹೀಗಾಗಿ ಸ್ವಲ್ಪ ಮನಸ್ಸಲ್ಲಿ ಕಲಹದ ವಾತಾವರಣ ಬರುತ್ತೆ. ಮನೆಯಲ್ಲೂ ಕಲಹ ಬರ್ಬೋದು, ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ, ಬಂಧುಗಳ ಮಧ್ಯೆ, ಮಿತ್ರರ ಮಧ್ಯೆ ಅಥವಾ ಮೇಲಾಧಿಕಾರಿ ಅಥವಾ ಸಹೋದ್ಯೋಗಿಗಳ ಮಧ್ಯೆ ಎಲ್ಲೋ ಬರ್ಬೋದು ಕಲಹಗಳು. ನಿಮ್ಮ ಮನೆಯಲ್ಲೂ ಅಥವಾ ವೃತ್ತಿ ಉದ್ಯೋಗ ಜಾಗದಲ್ಲಿ ಸಹ ಬರ್ಬೋದಾಗಿದೆ. ಕಲಹದ ವಾತಾವರಣ ಜಾಸ್ತಿ ಆಗುತ್ತೆ. ಮನಸ್ಸಿಗೆ ಸ್ವಲ್ಪ ತಾಳ್ಮೆ ಕಡಿಮೆ ಆಗುತ್ತೆ. ಈ ಕಾಲದಲ್ಲಿ ಸಿಟ್ಟು ಜಾಸ್ತಿಯಾಗಿ ತಾಳ್ಮೆ ಕಡಿಮೆ ಆಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂತಹ ಘಟನೆಗಳು ಜರುಗುತ್ತವೆ. ಜೊತೆಗೆ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ತವೆ. ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಯಾವುದೇ ರೀತಿಯ ಅನೈತಿಕ ವಿಚಾರನೋ ಇನ್ನಿತರ ವಿಚಾರನೋ ಆರೋಪ ಆಪಾದನೆಗಳು ಬರುವಂಥದ್ದು ಅಥವಾ ಇನ್ನಿತರ ನಿಮಗೆ ಅವಮಾನಗಳಾಗುವ, ಸಾರ್ವಜನಿಕರ ಸಂಬಂಧದಲ್ಲಿ ಅವಮಾನ ಆಗುವಂಥ ಘಟನೆಗಳೆಲ್ಲ ಆಗ್ಬೋದು. ಹಾಗಾಗಿ ಈ ಕಾಲ ಈ ಮೀನರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಅಷ್ಟೇನು ಉತ್ತಮವಾದ ಫಲವನ್ನು ಸೂಚಿಸ್ತಾ ಇಲ್ಲ. ವೈಯಕ್ತಿಕ ಜೀವನದಲ್ಲೂ ಬಾಂಧವ್ಯದಲ್ಲೂ ಸ್ವಲ್ಪ ಕೊರತೆಗಳು ಬರುವಂಥದ್ದು, ವೈಯಕ್ತಿಕ ಜೀವನದಲ್ಲಿ ಏನಾದರೂ ವಿವಾದಗಳು ಅಂದರೆ ಕಾಂಟ್ರವರ್ಸಿಗಳೆಲ್ಲ ಆಗುವಂಥದ್ದು. ಜೊತೆಗೆ ಈ ಸಾಮಾಜಿಕ ಜಾಲತಾಣ ಅಥವಾ ಸೋಷಿಯಲ್ ಮೀಡಿಯಾ ಅಂತ ಅದರಲ್ಲಿ ಸಹ ನಿಮ್ಮ ಬಗ್ಗೆ ಅಪಪ್ರಚಾರಗಳು ಆಗುವಂಥದ್ದು, ಇದರಿಂದ ನಿಮಗೆ ಮನಸ್ಸಿಗೆ ಬೇಸರ ಆಗುವಂಥ ಘಟನೆಗಳು ಜರುಗುತ್ತೆ. ಹಾಗಾಗಿ ಈ ಬಗ್ಗೆ ತುಂಬ ಒಂದು ವೈಯಕ್ತಿಕ ವಿಚಾರ, ಬಾಂಧವ್ಯದ ವಿಚಾರ, ಮಾತು ನಡವಳಿಕೆ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟೇನು ತೊಂದರೆ ಇಲ್ಲ. ಹಣಕಾಸು ಮತ್ತು ಆರೋಗ್ಯದ ಮೇಲೆ ಅಷ್ಟೇನು ಅಡ್ಡ ಪರಿಣಾಮ ಇಲ್ಲ. ಆದರೆ ವೈಯಕ್ತಿಕ ಜೀವನ, ಬಾಂಧವ್ಯದ ಬಗ್ಗೆ ಸ್ವಲ್ಪ ತುಂಬ ಒಂದು ಮುನ್ನೆಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ಕಾಲದಲ್ಲಿ ಬೇಕಾಗುತ್ತೆ. ಯಾವುದೇ ರೀತಿಯ ಅತಿರೇಕದ ವರ್ತನೆಗೆ ಅಥವಾ ಯಾವುದೇ ರೀತಿಯ ಇನ್ನೊಬ್ಬರ ಒಂದು ಚಾಡಿ ಮಾತಿನ ಮೂಲಕ ನೀವು ಯಾವುದೇ ರೀತಿಯ ವೈಯಕ್ತಿಕ ಜೀವನದಲ್ಲಿ ಅಡ್ಡ ಮಾರ್ಗವನ್ನು ಹಿಡಿಯುವಂಥದ್ದು ಸಹ ಒಳ್ಳೆಯದಲ್ಲ. ಆ ಬಗ್ಗೆ ಮುನ್ನೆಚ್ಚರಿಕೆ ಬೇಕು. ಕೊನೆಗೆ ಹೇಳತಕ್ಕಂತಹ ಈ ಬುಧನಿಗೆ ಸಂಬಂಧಿತ ಶ್ಲೋಕ, ದೇವತಾ ಶ್ಲೋಕಗಳ ಪ್ರಾರ್ಥನೆಗಳನ್ನು ಕನ್ಯಾ ರಾಶಿಯವರು ಮಾಡಬೇಕಾಗತ್ತೆ. ಮುಂದೆ ತುಲಾರಾಶಿ. ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಷಷ್ಠ ಅಥವಾ 6ರ ಸ್ಥಾನ. ಷಷ್ಠದಿಂದ ಅಲ್ಲಿ ಬುಧನು ಉತ್ತಮ ಫಲವನ್ನು ಕೊಡ್ತಾ ಇದ್ದಾನೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಗಳು ಆಗಲಿವೆ. ಅನೇಕ ರೀತಿಯ ಒಂದು ವಸ್ತುಗಳನ್ನು, ವಸ್ತ್ರಾಭರಣಗಳನ್ನು ಕೊಳ್ಳುವಂಥ ಅವಕಾಶಗಳು ಬರ್ಬೋದು. ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿ ಆಗುವಂಥದ್ದು. ಜೊತೆಗೆ ಹಿಂದೆ ಮಾಡಿದ ಸಾಲಗಳಿದ್ದರೆ ಸಾಲಗಳನ್ನು ಈಗ ತೀರಿಸಿ ನೀವು ಋಣಮುಕ್ತರಾಗುವಂಥ ಅವಕಾಶಗಳು. ಶತ್ರುಗಳಾಗಿದ್ದವರಿಗೆ ಮಿತ್ರರಾಗ್ತಾರೆ ಅಥವಾ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡರು ಈಗ ನಿಮಗೆ ಮೈತ್ರಿಯನ್ನು ಉಂಟು ಮಾಡ್ತಾರೆ. ಅಥವಾ ಯಾವುದೇ ಕಾರಣದಿಂದ ನಿಮ್ಮಲ್ಲಿ ದ್ವೇಷ ಸಾಧನೆ ಮಾಡ್ತಿದ್ದರೆ ಅವರಿಗೆ ಮನಸ್ಸು ಪರಿವರ್ತನೆಯಾಗಿ ನಿಮ್ಮೊಂದಿಗೆ ಕೈ ಜೋಡಿಸುವಂಥ ಅವಕಾಶಗಳು. ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಅನೇಕ ರೀತಿಯ ಲಾಭ ಆದಾಯಗಳಾಗ್ತವೆ. ಇನ್ನು ಸರ್ಕಾರಿ ರಂಗ ಅಥವಾ ಸಾರ್ವಜನಿಕ ರಂಗ, ರಾಜಕೀಯ ರಂಗದಲ್ಲಿರೋರಿಗೆ ಅನೇಕ ರೀತಿಯ ಪ್ರಯೋಜನಗಳು ಆಗಲಿವೆ. ಕೆಲವೊಬ್ಬರಿಗೆ ಸನ್ಮಾನಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ವೈಯಕ್ತಿಕವಾದ ಪ್ರಯೋಜನಗಳು ಸಹ ಆಗುವಂಥದ್ದು. ಭೂಮಿ, ಮನೆ, ವಾಹನ ಕೊಳ್ಳುವಂಥ ಅವಕಾಶಗಳು ಈಗ ಒದಗಿ ಬರಲಿವೆ. ಹಾಗಾಗಿ ಅನೇಕ ಉತ್ತಮ ಪ್ರಯೋಜನಗಳು ಈ ತುಲಾರಾಶಿಯವರಿಗೆ ಬುಧನು ಈ ಬಾರಿ ಷಷ್ಠದಿಂದ ಕೊಡಲಿದ್ದಾನೆ.
ಅನೇಕ ರೀತಿಯ ಒಂದು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಮನೆಯಲ್ಲೂ ಜರುಗುತ್ತೆ, ನಿಮ್ಮ ವೃತ್ತಿ ಜಾಗದಲ್ಲೂ ಜರುಗುವಂಥ ಅವಕಾಶ ಈ ತುಲಾರಾಶಿಯವರಿಗೆ ಕಂಡುಬರುತ್ತೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿಯುಳ್ಳವರು ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳ್ಬೋದು. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮ ಅಥವಾ 5ರ ಸ್ಥಾನ, ಪಂಚಮದಲ್ಲಿ ಬುಧನು ಅಲ್ಲಿ ವ್ಯತಿರಿಕ್ತ ಅಂದರೆ ವಿರುದ್ಧವಾದ ಫಲವನ್ನು ಕೊಡ್ತಾ ಇರ್ತಾನೆ. ಅಷ್ಟೇನೂ ಉತ್ತಮವಾದ ಫಲಗಳು ನಿಮಗೆ ಕಂಡು ಬರ್ತಾ ಇಲ್ಲ. ಇಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರು ಬರುತ್ತೆ. ಅಂದರೆ ವೈಯಕ್ತಿಕ ಜೀವನದಲ್ಲಿ ಅಂದರೆ ಬಾಂಧವ್ಯದಲ್ಲಿ ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ, ಅತ್ತೆ ಮಾವ, ಅತ್ತೆ ಸೊಸೆ ಇರ್ಬೋದು. ಹಾಗಾಗಿ ಇಂಥ ಒಂದು ಬಾಂಧವ್ಯಗಳು ರಿಲೇಷನ್ಶಿಪ್ ಅಂತ ಹೇಳ್ತೀವಿ, ಆ ರಿಲೇಷನ್ಶಿಪ್ಗಳು ಹದಗೆಡ್ಬೋದು. ಮಾತಿನ ಚಕಮಕಿಗಳು ಜಾಸ್ತಿ ಆಗುತ್ತೆ. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳು ನಿಮ್ಮನ್ನು ವಿರೋಧ ಮಾಡ್ತಾರೆ. ಕಿರಿಯರಲ್ಲಿ ಸ್ವಲ್ಪ ಜಗಳಗಳು ಜಾಸ್ತಿ ಬರ್ತವೆ, ಅಥವಾ ಕಿರಿಯರಿಂದ ನಿಮಗೆ ಮನಸ್ಸಿಗೆ ಕಿರಿಕಿರಿ ಆಗುವಂಥ ಅವಮಾನ ಆಗುವಂಥ ಘಟನೆಗಳು ಇವೆಲ್ಲ ನಿಮಗೆ ಮನೆಯಲ್ಲೂ ಜರಬಹುದು, ಅಥವಾ ವೃತ್ತಿ ಜಾಗದಲ್ಲಿ ಸಹ ನಿಮ್ಮ ಜೂನಿಯರ್ಗಳಿಂದ ಸ್ವಲ್ಪ ನಿಮಗೆ ಮನಸ್ಸಿಗೆ ಘಾಸಿಯಾಗುವಂಥ ಘಟನೆಗಳು ಜರಬಹುದು. ಹಣಕಾಸಿನ ಹರಿವು ಅಷ್ಟೇನು ಉತ್ತಮವಾಗಿರೋದಿಲ್ಲ. ನಾನಾ ರೀತಿಯ ಖರ್ಚುಗಳು ಬರುತ್ತೆ, ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು, ಜೊತೆಗೆ ಕೆಲವೊಂದು ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲ ವೃಶ್ಚಿಕ ರಾಶಿಯವರಿಗೆ ವೈಯಕ್ತಿಕವಾಗಿಯೂ ಜೊತೆಗೆ ಆರ್ಥಿಕವಾಗಿಯೂ ಅಷ್ಟೇನು ಉತ್ತಮವಾಗಿಲ್ಲ. ಕಲಹದ ವಾತಾವರಣ ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಕಾಲದಲ್ಲಿ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ, ನಾಸ್ತಿಕದ ಭಾವನೆ, ಜೊತೆಗೆ ಋಣಾತ್ಮಕ ಚಿಂತನೆಗಳು, ನೆಗೆಟಿವ್ ಥಾಟ್ಗಳು ಇವೆಲ್ಲ ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಬೇಕು. ಹಾಗಾಗಿ ತನು ಮನ ಧನದ ನಿಯಂತ್ರಣ ಖಂಡಿತ ವೃಶ್ಚಿಕ ರಾಶಿಯವರಿಗೆ ಬೇಕಾಗುತ್ತೆ. ಕೊನೆಗೊಳ್ಳತಕ್ಕಂಥ ಈ ದೇವತಾ ಸಾಧಕ ಪ್ರಾರ್ಥನೆಗಳನ್ನು ಮಾಡಬೇಕಾಗತ್ತೆ ವೃಶ್ಚಿಕ ರಾಶಿಯವರು. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ಒಂದು ಚಲನೆ ಉತ್ತಮವಾದ ಒಂದು ಚಲನೆ ಆಗಿರುತ್ತೆ. ಚತುರ್ಥ ಸ್ಥಾನದಿಂದ ನಿಮ್ಮ ರಾಶಿಯಿಂದ ಇರುವಂತಹ ಅಲ್ಲಿ ಬುಧನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಟ್ಟಿದ್ದಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಜೊತೆಗೆ ನಿಮ್ಮ ಒಂದು ಮಿತ್ರರಿಂದ, ಬಂಧುಗಳಿಂದ ನಿಮಗೆ ಏನಾದರೂ ಸಹಾಯಗಳು, ಕೊಡುಗೆಗಳು ಆಗಿರ್ತವೆ. ಜೊತೆಗೆ ನಿಮ್ಮ ಯಾವುದೇ ಒಂದು ಕಠಿಣ ಸಮಯಗಳಿದ್ದರೆ ಅದೆಲ್ಲ ಈಗ ಬೇಗನೆ ನಿವಾರಣೆಯಾಗಿ ನಿಮಗೆ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು. ಆರ್ಥಿಕವಾಗಿ ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ವ್ಯಾಪಾರ ಉದ್ಯಮ ಮಾಡೋರು ಸಹ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿಯಾಗುವಂಥದ್ದು. ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಪರಸ್ಪರವಾದ ಯಾವುದೇ ರೀತಿಯ ಲಾಭದಾಯಕವಾದ ಘಟನೆಗಳು ಜರುಗುವಂಥದ್ದು. ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡ ಶತ್ರುಗಳಾಗಲಿ ಅಥವಾ ಶತ್ರು ವರ್ಗದವರಾಗಲಿ ಅಥವಾ ಹಿತಶತ್ರುಗಳು ಈಗ ಮನ ಪರಿವರ್ತನೆಯಾಗಿ ನಿಮಗೆ ಮೈತ್ರಿಯನ್ನು ಸಾಧಿಸುವಂಥದ್ದು. ಮನಸ್ಸಿಗೆ ಸಂತೋಷ ಕೊಡುವಂತಹ ಘಟನೆಗಳು ನಿಮ್ಮ ಮನೆಯಲ್ಲೂ ಜರುಗುತ್ತೆ, ಜೊತೆಗೆ ವೃತ್ತಿ ಜಾಗದಲ್ಲೂ ಜರುಗುವಂಥದ್ದು. ಅನೇಕ ರೀತಿಯ ವಸ್ತುಗಳನ್ನ, ಯಂತ್ರ ವಾಹನ ಉಪಕರಣ ಕೊಳ್ಳುವಂಥ ಅವಕಾಶಗಳು ಬರುತ್ತವೆ. ಜೊತೆಗೆ ಯಾವುದೇ ರೀತಿಯ ಈ ವಸ್ತ್ರ ಆಭರಣ, ಭೋಗ ಸಾಮಗ್ರಿಗಳು, ಶೃಂಗಾರ ಸಾಮಗ್ರಿಗಳು, ಲಕ್ಸುರಿ ಐಟಮ್ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶಗಳು ಬರ್ತದೆ. ಹಾಗಾಗಿ ಅನೇಕ ಉತ್ತಮ ಪ್ರಯೋಜನಗಳು ನಿಮಗೆ ಬುಧನಿಂದ ಈ ಬಾರಿ ಸಿಗಲಿದೆ. ಜೊತೆಗೆ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಬಹಳಷ್ಟು ಪರಿವರ್ತನಾಶೀಲವಾದ ಬೆಳವಣಿಗೆಗಳು ಸಹ ಈ ಕಾಲದಲ್ಲಿ ಕಂಡುಬರುತ್ತೆ. ಹಾಗಾಗಿ ಧನುರಾಶಿಯವರು ಈ ಒಂದು ಬುಧನ ಒಂದು ಅನುಕೂಲವಾದಂಥ 16 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಫೆಬ್ರವರಿ 27ರಿಂದ ಮಾರ್ಚ್ 15ರವರೆಗೆ ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಅಥವಾ ದೇವತಾ ಸ್ತೋತ್ರಗಳನ್ನು, ಪ್ರಾರ್ಥನೆಗಳನ್ನು ಮಾಡಬಹುದಾಗಿದೆ. ಮಕರ ರಾಶಿ. ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಅಥವಾ 3ನೇ ಸ್ಥಾನದಿಂದ ಬುಧನ ಇರುವಂಥದ್ದು. ಈ 3ನೇ ಸ್ಥಾನವು ಅಷ್ಟೇನೂ ಲಾಭದಾಯಕವಾಗಿ ಇರೋದಿಲ್ಲ. ಅಲ್ಲಿ ವಿರುದ್ಧ ಪರಿಣಾಮಗಳು ಕೆಲವೊಬ್ಬರಿಗೆ ಆಗ್ಬೋದು. ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ಕಷ್ಟ ನಷ್ಟಗಳು ಅಥವಾ ಅನಿರೀಕ್ಷಿತ ಲಾಭದ ಬದಲು ಅನಿರೀಕ್ಷಿತ ನಷ್ಟಗಳಾಗುವಂಥದ್ದು, ಅಥವಾ ನಿಮ್ಮದೇ ಯಾವುದೇ ತಪ್ಪು ಹೆಜ್ಜೆಗಳಿಂದ ಸ್ವಯಂಕೃತ ಅಪರಾಧ ಅಂತ ಹೇಳ್ತೀವಲ್ಲ, ಆ ರೀತಿ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ, ನೆಮ್ಮದಿಯನ್ನು ಕಳೆದುಕೊಳ್ಳೋದಾಗಲಿ, ಅಥವಾ ಇತರ ಜೊತೆಗೆ ಬಾಂಧವ್ಯವನ್ನು ಹಾಳುಗಡುವಂಥ ಒಂದು ಬುದ್ಧಿಯೆಲ್ಲ ಬರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರ. ಮಾತು, ನಡವಳಿಕೆ, ಹಣಕಾಸು ವಿಚಾರ ಎಲ್ಲ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ನಿಮಗೆ ಇತರರಿಂದಲೂ ಮೋಸ ಆಗ್ಬೋದು, ಅಥವಾ ನಿಮ್ಮದೇ ತಪ್ಪಿಂದ ನೀವೇ ಮೋಸ ಹೋಗ್ಬೋದು. ಅವೆಲ್ಲ ಎರಡೂ ಸಾಧ್ಯತೆಗಳು, ಆ ಬಗ್ಗೆ ಎಚ್ಚರಬೇಕು. ಇನ್ನು ಅವಮಾನಕರವಾದ ಘಟನೆ ಮನೆಯಲ್ಲೂ ಆಗ್ಬೋದು, ಅವಮಾನಕರವಾದ ಘಟನೆ ಉದ್ಯೋಗ ವೃತ್ತಿಯಲ್ಲೂ ಆಗ್ಬೋದು, ಅವಮಾನಕರವಾದ ಘಟನೆ ನೀವು ಪ್ರಯಾಣ ಕಾಲದಲ್ಲೂ ಆಗ್ಬೋದಾಗಿದೆ. ಹಾಗಾಗಿ ಆ ಮಾತು ಮತ್ತು ನಡವಳಿಕೆ ಬಗ್ಗೆ ಎಚ್ಚರಬೇಕು. ಆತುರ ನಿರ್ಧಾರ ಬೇಡ. ಹಣಕಾಸಿಗೆ ಸಂಬಂಧಪಟ್ಟು ಎಲ್ಲವನ್ನು 2 ಬಾರಿ ಪುನರ್ ಪರಿಶೀಲನೆ ಮಾಡಿ ನೀವು ಒಂದು ಹೆಜ್ಜೆಯನ್ನು ಇಡಬೇಕಾಗತ್ತೆ. ಯಾಕಂದರೆ ನಿಮ್ಮ ಹೆಜ್ಜೆಯಲ್ಲಿ ತಪ್ಪಾಗಿರ್ಬೋದು, ಅಥವಾ ನಿಮಗೆ ಇತರರು ನಿಮ್ಮನ್ನು ದಾರಿ ತಪ್ಪಿಸುವಂಥ ಹೆಜ್ಜೆಗೆ ಅಂಥ ಒಂದು ದಾರಿಯಲ್ಲಿ ಕರೆದುಕೊಂಡು ಹೋಗ್ಬೋದು. ಆ ಬಗ್ಗೆ ಎಚ್ಚರ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಜೊತೆಗೆ ಈ ಕಾಲದ ಸ್ವಲ್ಪ ಗುಪ್ತ ಶತ್ರುಗಳ ಪೀಡೆ ಜಾಸ್ತಿ ಆಗುತ್ತೆ ನಿಮಗೆ. ಅಂದರೆ ಮಿತ್ರ ರೂಪದ ಶತ್ರುಗಳಿರ್ಬೋದು, ಅಥವಾ ನಿಮಗೆ ಒಳ್ಳೆಯದನ್ನು ಮುಂದಿನಿಂದ ಹೇಳಿ ಹಿಂದಿನಿಂದ ಕೆಡುಕನ್ನು ಮಾಡುವಂಥವ್ರು ಇರ್ಬೋದು. ಆ ರೀತಿ ಅಂಥದ್ದೆಲ್ಲ ಸ್ವಲ್ಪ ಗುಪ್ತ ಶತ್ರುಗಳ ಪೀಡೆ ಹೆಚ್ಚಾಗುತ್ತೆ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಆತಂಕ, ಭಯ, ಚಿಂತೆಗಳು ಈ ಕಾಲದಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಈ ಬುಧನ ಈ ತೃತೀಯ ಸ್ಥಾನವು ಮಕರ ರಾಶಿಯವರಿಗೆ ಅಷ್ಟೇನು ಉತ್ತಮ ಫಲವನ್ನು ಕೊಡ್ತಾ ಇಲ್ಲ. ಎಲ್ಲ ವಿಚಾರದಲ್ಲೂ ತನು ಮನ ಧನದ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆತುರ ನಿರ್ಧಾರ ಯಾವುದರಲ್ಲಿ ನಿಮಗೆ ತೊಂದರೆಗಳು ಬರ್ಬೋದಾಗಿದೆ. ಇನ್ನು ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಆಗಲಿ, ದೇವತಾ ಪ್ರಾರ್ಥನೆ ಆಗಲಿ ಮಕರ ರಾಶಿಯವರು ಮಾಡಬೇಕಾಗುತ್ತೆ ಫೆಬ್ರವರಿ 22ರಿಂದ ಮಾರ್ಚ್ 15ರವರೆಗೆ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ 2ನೇ ಮನೆ ಅಂತ ಹೇಳ್ತೇವೆ. ಅಲ್ಲಿ ದ್ವಿತೀಯದಲ್ಲಿರುವಂಥ ಧನಸ್ಥಾನದಲ್ಲಿರುವಂಥ ಬುಧನು ನಿಮಗೆ ಲಾಭದಾಯಕವಾಗಿದ್ದಾನೆ. ಸಾಡೆ ಸಾತಿಯ ಈ ಮಧ್ಯೆ ನಾನು ಆಗಲೇ ಹೇಳ್ತೇನೆ, ಒಂದು ಸಾಡೆ ಸಾತಿಯ ಬಗ್ಗೆ ಯಾರೋ ತುಂಬ ಆತಂಕ ಭಯ ಪಡುತ್ತಲ್ಲ, ಮಧ್ಯೆ ಶುಭ ಗ್ರಹಗಳು ಅಥವಾ ಕ್ಷಿಪ್ರಾಚಾರಿ ಗ್ರಹಗಳಾದ ಬುಧ, ಶುಕ್ರ, ಚಂದ್ರ ಇವೆಲ್ಲ ಗ್ರಹಗಳು ಅಥವಾ ಕೆಲವೊಮ್ಮೆ ಮಂಗಳನು ಸಹ ಉತ್ತಮ ಫಲ ಕೊಡುವಂಥ ಒಂದು ಸ್ಥಿತಿಗೆ ಬರ್ತಾನೆ.
ಹಾಗಾಗಿ ಈ ಬಾರಿ ನಿಮಗೆ ಬುಧನು ಅಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ. ಅವಧಿ 16 ದಿನದೇ ಇರ್ಬೋದು, ಆದರೆ 16 ದಿನಗಳಲ್ಲಿ ನಮ್ಮ ಒಂದು ತಿಂಗಳಿನ ಅಥವಾ ಒಂದು ವರ್ಷದ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಅಲ್ಲಿ ಸಾಧ್ಯತೆ ಖಂಡಿತ ಇರುತ್ತೆ. ಹಾಗಾಗಿ ಆ ಒಂದು ಅವಧಿ ಕಡಿಮೆ ಎಂದು ನೀವು ಅದನ್ನು ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ. ಈ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳಿ ಕುಂಭರಾಶಿಯವರು. ನಿಮಗೆ ಈಗ ಲಾಭವೂ ಇರುತ್ತೆ, ಇಷ್ಟಾವಸ್ಥಿರುತ್ತೆ, ಹಣಕಾಸಿನ ನೆರವು ಚೆನ್ನಾಗಿರುತ್ತೆ. ಯಾವುದೇ ಪ್ರಮುಖವಾದ ಭೇಟಿ ಮಾಡೋದಾಗಲಿ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಒಪ್ಪಂದ ಮಾಡೋದಾಗಲಿ, ಏನಾದರೂ ಒಂದು ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಅಥವಾ ಸ್ಟಾರ್ಟಪ್ಗಳನ್ನು ಸ್ಟಾರ್ಟ್ ಮಾಡಲಿಕ್ಕಾಗಲಿ, ಅಥವಾ ಇನ್ನಿತರ ಯಾವುದೇ ನಿಮ್ಮ ಒಂದು ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಹೊಸ ಹೆಜ್ಜೆಗಳನ್ನು ಇಡಲಿಕ್ಕೆ, ಯಾವುದೋ ಒಂದು ವ್ಯಕ್ತಿಗಳ ರೆಫರೆನ್ಸನ್ನು ಪಡಲಿಕ್ಕೆ, ಯಾವುದೇ ವ್ಯಕ್ತಿಗಳ ಸಹಾಯವನ್ನು ಪಡಲಿಕ್ಕೆ, ಇತ್ಯಾದಿಗಳಿಗೆ ತುಂಬ ಒಂದು ಸಹಾಯಕವಾಗಿರುತ್ತೆ. ಎಲ್ಲವೂ ನಿಮಗೆ ಪೂರಕವಾಗಿ ಆಗುತ್ತೆ. ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಕುಂಭರಾಶಿಯವರಿಗೆ ಆಗಲಿವೆ. ಭಾಗ್ಯದ ಅರಿವು, ಹಣಕಾಸಿನ ಅರಿವು ಚೆನ್ನಾಗಿರುವಂಥದ್ದು, ಮನಸ್ಸಿನಲ್ಲಿ ಸ್ವಲ್ಪ ನೆಮ್ಮದಿ ವಾತಾವರಣ, ಜೊತೆಗೆ ಕೆಲವೊಂದು ವಿಶಿಷ್ಟವಾದ ವಸ್ತು, ವಾಹನ, ಯಂತ್ರಗಳನ್ನು ಕೊಳ್ಳುವಂಥ ಅವಕಾಶಗಳು ಈಗ ಅಕಸ್ಮಾತ್ತಾಗಿ ಅಂದರೆ ಪ್ರೌಢಸದರಿಗೆ ಒದಗಿ ಬರುತ್ತೆ. ಇನ್ನು ಬಂಧು ಮಿತ್ರರ ಸಹಕಾರ ಸಹ ನಿಮಗೆ ಈ ಕಾಲದಲ್ಲಿ ಸಿಗಲಿದೆ. ಹಾಗಾಗಿ ಈ ಕಾಲವು ನಿಮಗೆ ಅಷ್ಟೊಂದು ಉತ್ತಮ ಫಲವನ್ನು ಕೊಡ್ತಾ ಇದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಸಾಡೆಸಾತಿಯ ಒಂದು ಭೀಕರ ಅಡ್ಡ ಪರಿಣಾಮಗಳ ಮಧ್ಯೆ ಸಹ ಚೇತರಿಸಿಕೊಳ್ಳುವಂಥ ಕೆಲವು ಉತ್ತಮವಾದ ಗ್ರಹಗಳ ಬೆಂಬಲ ನಿಮಗೆ ಈಗ ಬಂದಿದೆ. 16 ದಿನಗಳ ಅವಧಿಯಲ್ಲಿ ಕುಂಭರಾಶಿಯವರಿಗೆ ಅನೇಕ ರೀತಿಯ ಖುಷಿ ಕೊಡುವಂಥ ಸಂತೋಷದಾಯಕ ಘಟನೆಗಳು ಜರುಗುತ್ತಾ ಇರ್ತವೆ. ಆಸಕ್ತಿ ಉಳ್ಳಂಥ ಕುಂಭರಾಶಿಯವರು ಕೊನೆಗೆ ಹೇಳತಕ್ಕಂಥ ಪ್ರಾರ್ಥನೆ ಅಥವಾ ದೇವತಾ ಶ್ಲೋಕ ಇತ್ಯಾದಿಗಳನ್ನು ಹೇಳ್ಬೋದಾಗಿದೆ. ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ಜನ್ಮದಲ್ಲೇ ಇರುವಂತಹ ಜನ್ಮದಲ್ಲಿ ಬುಧನು ಅಷ್ಟೊಂದು ಉತ್ತಮ ಫಲವನ್ನು ಕೊಡೋದಿಲ್ಲ. ಆತನು ವಿರುದ್ಧವಾದ ಫಲವನ್ನು ಕೊಡುವಂಥದ್ದಾಗಿರ್ತಾನೆ. ಹಾಗಾಗಿ ಈ ಒಂದು ಚಲನೆ ನಿಮಗೆ ಅಷ್ಟೇನು ಲಾಭದಾಯಕವಾಗಿಲ್ಲ. ಅಲ್ಲಿ ಜನ್ಮದಲ್ಲೇ ಬುಧನು ಇದ್ದಾನೆ, ಜನ್ಮದಲ್ಲೇ ಶುಕ್ರನು ಇದ್ದಾನೆ, ಜನ್ಮದಲ್ಲೇ ರಾಹು ಇದ್ದಾನೆ. ರಾಹು ನಿಮಗೆ ಜನ್ಮದಲ್ಲಿ ಆಗಲೇ ಆತನು ವಿವಿಧ ರೀತಿಯ ನೆಗೆಟಿವ್ ಅಂದರೆ ಋಣಾತ್ಮಕವಾದ ಪರಿಣಾಮಗಳನ್ನು ಆಗಲೇ ಉಂಟು ಮಾಡಿರ್ತಾನೆ. ಅದರ ಜೊತೆಗೆ ಇಲ್ಲಿ ಬುಧನು ಬಂದಾಗ ಇನ್ನಷ್ಟು ಋಣಾತ್ಮಕ ಪರಿಣಾಮಗಳು ಸ್ವಲ್ಪ ಜಾಸ್ತಿ ಆಗ್ಬೋದಾಗಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳಂತಹ ಮೀನರಾಶಿಯವರಿಗೆ ಈ ಬುಧನ ಪರಿವರ್ತನೆ ಬೆಳಕಂದರೆ ಫೆಬ್ರವರಿ 27ರಿಂದ ಮಾರ್ಚ್ 15ರಲ್ಲಿ ಆ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಉದಾಹರಣೆಗೆ BP ಇದ್ದವರಿಗೆ BP ಸ್ವಲ್ಪ ಹೆಚ್ಚಳ ಆಗ್ಬೋದು, ಶುಗರ್ ಇದ್ದವರಿಗೆ ಶುಗರ್ ಹೆಚ್ಚಳ ತೋರಿಸ್ಬೋದು, ಆಸ್ತಮ ಇದ್ದವರಿಗೆ ಸ್ವಲ್ಪ ಆಸ್ತಮ ಅಟ್ಯಾಕ್ಗಳು ಬರ್ಬೋದು, ಅದು ಇನ್ನಿತರ ಯಾವುದೇ ನೋವುಗಳಿದ್ರೆ ನೋವುಗಳಿಗೆ ಸ್ವಲ್ಪ ಜಾಸ್ತಿ ಕಾಣ್ಬೋದು. ಇನ್ನು ಕೆಲವರಿಗೆ ಆರೋಗ್ಯವಂತರಿಗೆ ಸಹ ಈ ಕಾಲದಲ್ಲಿ ಸ್ವಲ್ಪ ಸ್ಕಿನ್ ರ್ಯಾಷಸ್ಗಳು ಅಥವಾ ಸ್ಕಿನ್ ಅಲರ್ಜಿಗಳು ಅಥವಾ ಈ ಶೀತ ಮತ್ತು ಈ ಉಷ್ಣದ ಒಂದು ಇಂಬ್ಯಾಲೆನ್ಸ್ ಅದೆಲ್ಲ ಕಾಣಿಸ್ಕೊಳ್ಬೋದಾಗಿದೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಘಟನೆಗಳು ಮೀನರಾಶಿಯವರಿಗೆ ಸಾಧ್ಯತೆ ಇರುತ್ತೆ. ಈ ಕಾಲದಲ್ಲಿ ಮಾತಿನ ಚಕಮಕಿ ಜಾಸ್ತಿ ಆಗುತ್ತೆ. ಬುಧನು ಮಾತಿಗೆ ಕಾರಕ ಅಂತ ಆಗಲೇ ಹೇಳಿದ್ದೇನೆ. ಅಲ್ಲಿ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಕಲಾ ಜಾಸ್ತಿ ಬರುತ್ತೆ. ಉದ್ಯೋಗ ಸ್ಥಳದಲ್ಲೋ, ಮನೆಯಲ್ಲಿಯೋ ಅಥವಾ ಪ್ರಯಾಣ ಕಾಲದಲ್ಲೋ ಎಲ್ಲೂ ಇರ್ಬೋದು, ಮಾತಿನ ಮೂಲಕ ಜಗಳಗಳು ಆಗ್ತವೆ. ಅದಕ್ಕೆ ಆ ಮಾತನ್ನು ನಿಯಂತ್ರಣ ಮಾಡುವಂಥದ್ದು. ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ನೆಗೆಟಿವ್ ಥಾಟ್ಗಳು ಜಾಸ್ತಿ ಆಗುತ್ತೆ. ಈ ಕಾಲದಲ್ಲಿ ಋಣಾತ್ಮಕವಾದ ಚಿಂತನೆಗಳು, ಬೇರೆ ಬೇರೆ ರೀತಿಯ ಅನಾವಶ್ಯಕವಾದ ಭಯಗಳು ಅಥವಾ ಅನಾವಶ್ಯಕವಾದ ಬೇರೆ ಬೇರೆ ರೀತಿಯ ಮನಸ್ಸಿನ ಒತ್ತಡವನ್ನು ನೀವೇ ತಂದುಕೊಳ್ಳುವಂಥದ್ದು, ಇವೆಲ್ಲ ಸ್ವಲ್ಪ ನೀವು ನಿಯಂತ್ರಣ ಮಾಡಬೇಕು. ಮನಸ್ಸಿಗೆ ವ್ಯಥೆ ಅಥವಾ ದುಃಖ ಕೊಡುವಂಥ ಕೆಲವು ಘಟನೆಗಳು ಜರುಗ್ಬೋದು. ಜೊತೆಗೆ ಬಾಂಧವ್ಯದಲ್ಲಿ ಸ್ವಲ್ಪ ಹದಗೆಡುತ್ತವೆ. ತಂದೆ ಮಕ್ಕಳ ಬಾಂಧವ್ಯ, ಗಂಡ ಹೆಂಡತಿರ ಬಾಂಧವ್ಯ ಇರ್ಬೋದು, ಅವೆಲ್ಲ ಸ್ವಲ್ಪ ಹದಗೆಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿನ ಹರಿವು ನಿಧಾನ ಆಗುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಅನಪೇಕ್ಷಿತ ಖರ್ಚುಗಳು, ಅನಿರೀಕ್ಷಿತ ಖರ್ಚುಗಳೆಲ್ಲ ಬರ್ಬೋದು. ಆಸ್ಪತ್ರೆ ಖರ್ಚು ಬರ್ಬೋದು, ರಿಪೇರಿ ಖರ್ಚುಗಳು ಬರ್ಬೋದು. ಹಾಗಾಗಿ ಅಂಥ ಅನಿರೀಕ್ಷಿತ ಮತ್ತು ಅನಪೇಕ್ಷಿತ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಆದಾಯ ಸ್ವಲ್ಪ ಕುಂಠಿತ ಆಗುವಂಥದ್ದು. ಹಾಗಾಗಿ ಈ ತನು ಮನ ಧನದಲ್ಲಿ ಸಹ ಈಗ ಒಂದು ಬುಧನಿಂದ ನಿಮಗೆ ಅಡ್ಡ ಪರಿಣಾಮ ಬರ್ಬೋದಾಗಿದೆ. ತನು ಅಂದರೆ ಆರೋಗ್ಯದ ವಿಚಾರ, ಮನಸ್ಸು ಅಂದರೆ ಮನಸ್ಸು ಮತ್ತು ಮಾತಿನ ವಿಚಾರ, ಧನ ಅಂದರೆ ಆರೋಗ್ಯ ಹಣಕಾಸಿನ ವಿಚಾರ. ಹಾಗಾಗಿ ಈ ಮೂರರ ಮೇಲೂ ನೀವು ನಿಯಂತ್ರಣವನ್ನು ಸ್ವಲ್ಪ ಮಾಡ್ಕೋಬೇಕು. ಆತುರ ನಿರ್ಧಾರ ಬೇಡ, ಅಥವಾ ಯಾವುದೇ ರೀತಿಯ ಒಂದು ತಪ್ಪು ಹೆಜ್ಜೆಗಳನ್ನು ಇಡುವಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಜೊತೆಗೆ ಸಿಟ್ಟನ್ನು ಸ್ವಲ್ಪ ಕ್ರೋಧವನ್ನು ನಿಯಂತ್ರಣ ಮಾಡಬೇಕಾಗುತ್ತೆ. ಕಲಹ ಮಾಡುವಂಥ ವಾತಾವರಣ ಜಾಸ್ತಿ ಇರುತ್ತೆ. ಆರೋಗ್ಯದ ಒಂದು ರಕ್ಷಣೆ ನೀವು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಮೀನರಾಶಿಯವರಿಗೆ ಖಂಡಿತವಾಗಿ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ, ಪ್ರಾರ್ಥನೆ, ಸ್ತುತಿಗಳು ಅದು ದೇವತಾ ಪ್ರಾರ್ಥನೆಗಳ ಅವಶ್ಯಕತೆ ಇರುತ್ತೆ ಈ ಒಂದು ಕಾಲದಲ್ಲಿ. ಇಲ್ಲಿವರೆಗೆ ಬುಧನ ಒಂದು ಮೀನರಾಶಿಯ ವಾಸದ ರುಜುಗತಿಯ ಒಂದು ಕಾಲ ಅಂದರೆ ಆತನಿಗೆ 39 ದಿನ ಆತನು ಒಟ್ಟಿಗೆ ಇರ್ತಾನೆ. ಆದರೆ 39 ದಿನಗಳಲ್ಲಿ ಕೇವಲ 16 ದಿನಗಳ ರುಜುಗತಿಯ ಪರಿಣಾಮ ಅಷ್ಟೇ ಈಗ ಹೇಳುವಂಥದ್ದು. ಇದು ಫೆಬ್ರವರಿ 22ರಿಂದ ಮಾರ್ಚ್ 15ರವರೆಗೆ ಅನ್ವಯ ಆಗುವಂಥದ್ದು. ಇಲ್ಲಿ ಕೆಲವೊಂದು ರಾಶಿಗಳಿಗೆ ಉತ್ತಮ ಫಲ ಬಂದಿದೆ, ಕೆಲವೊಂದು ರಾಶಿಗೆ ಮಿಶ್ರ ಫಲ, ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಉದಾಹರಣೆಗೆ ಅಲ್ಲಿ ವೃಷಭ, ಮಿಥುನ, ಸಿಂಹ, ತುಲಾ, ಧನು ಮತ್ತು ಕುಂಭರಾಶಿಗಳಿಗೆ ಅತ್ಯುತ್ತಮ ಫಲ ವ್ಯಕ್ತವಾಗಿವೆ. ಹಾಗಾಗಿ ಉತ್ತಮ ಫಲದವರು ಅಷ್ಟೇನು ಚಿಂತೆ ಆಗಬೇಕಲ್ಲ. ಆದರೆ ಮಧ್ಯಮ ಅಥವಾ ಮಿಶ್ರ ಅಥವಾ ಸಂಕಷ್ಟ ಫಲ ಬಂದರೂ ಇದಕ್ಕೆ ಪರಿಹಾರ ಮಾರ್ಗ ಅನ್ನೋದು ಸರಳ ಮಾರ್ಗವನ್ನು ಋಷಿಮುನಿಗಳು ಆಗಲೇ ತಿಳಿಸಿದ್ದಾರೆ. ಹಾಗಾಗಿ ಸರಳವಾದ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಅಥವಾ ದಾನ ಮಾರ್ಗಗಳನ್ನು ಅನುಸರಣೆ ಮಾಡಿಕೊಂಡು ಇರತಕ್ಕಂಥ ದೋಷವನ್ನು ಕಳೆದುಕೊಳ್ಬಹುದು. ಇದನ್ನು ಈ ಒಳ್ಳೆಯ ಫಲ ಉಳ್ಳಂಥ ರಾಶಿಯವರು ಸಹ ಮಾಡ್ಬೋದಾಗಿದೆ. ಯಾವುದೇ ರೀತಿಯ ದೇವತಾ ಪ್ರಾರ್ಥನೆನ ಅದು ಕೇವಲ ನಮಗೆ ಸಂಕಷ್ಟ ಬಂದಾಗ ಅಥವಾ ಕೆಟ್ಟ ಟೈಮಲ್ಲಿ ಮಾತ್ರ ಮಾಡುವಂಥದ್ದು ಆ ಥರ ಏನು ಹೇಳಿಲ್ಲ. ಅದನ್ನು ಪ್ರತಿನಿತ್ಯವೂ ನಾವು ಅನುಷ್ಠಾನ ಮಾಡ್ಬೋದಾಗಿದೆ. ಹಾಗಾಗಿ ಇಲ್ಲಿ ಗಣೇಶನು ಬುಧನಿಗೆ ಸಂಬಂಧಿತವಾದ ಒಂದು ಅಧಿದೇವತೆಯಾಗಿ ಗುರುತಿಸಲ್ಪಟ್ಟಿದ್ದಾನೆ. ಬುಧನಿಗೆ ಸಂಬಂಧಿತವಾದ ದೋಷಗಳ ನಿವಾರಣೆಗಾಗಿ ಗಣೇಶನು ಆದಿಪೂಜ್ಯ ಗಣೇಶನ ಭಕ್ತಿ ಮಾಡುವುದು, ಗಣೇಶನ ಸ್ತೋತ್ರ, ಗಣೇಶನ ಶ್ಲೋಕ, ಗಣೇಶನ ಅಷ್ಟೋತ್ತರ, ಗಣೇಶನ ಬೇರೆ ಬೇರೆ ರೀತಿಯ ಇರುವಂತಹ ಯಾರಾದರೂ ನಾಮಾವಳಿಗಳು ಇವನ್ನು ಹೇಳ್ಕೊಳ್ಬೋದಾಗಿದೆ.
ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲರಿಗೂ ಗೊತ್ತಿರುತ್ತೆ. ಉದಾಹರಣೆಗೆ ಈಗ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೋಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಮುಂತಾದ ಹಲವಾರು ಪ್ರಸಿದ್ಧವಾದ ಜನಪ್ರಿಯ ಗಣೇಶನ ಶ್ಲೋಕಗಳಿರ್ತವೆ. ಅದನ್ನು ನಿಮಗೆ ಇಷ್ಟವಾಗುವಂಥ ಯಾವುದೇ ರೀತಿಯ ಗಣೇಶನ ಶ್ಲೋಕವನ್ನು 5 ಬಾರಿ, ಅಂದರೆ 5 ಸಂಖ್ಯೆ ಬುಧನಿಗೆ ಪ್ರೀತ್ಯರ್ಥವಾಗುವ ಸಂಖ್ಯೆ 5 ಬಾರಿ ರಿಪೀಟ್ ಮಾಡಿಕೊಂಡು ಹೇಳ್ಬೋದಾಗಿದೆ. ಗಣೇಶನ ಮಂತ್ರ ಅಥವಾ ಗಣೇಶನ ಮೂಲ ಮಂತ್ರ ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಬಹಳ ಒಂದು ಸರಳವಾದ ಗಣೇಶನ ಮೂಲ ಮಂತ್ರ. ಇದನ್ನೇ 108 ಬಾರಿ ಪಠನೆ ಮಾಡಿದ್ರದಲ್ಲೂ ಈ ಬುಧನಿಗೆ ಸಂಬಂಧಿತವಾದ ಅಡ್ಡ ಪರಿಣಾಮಗಳು ದೋಷಗಳಿದ್ರೆ ನಿವಾರಣೆ ಆಗುತ್ತೆ. ಹಾಗೆಯೇ ಗಣೇಶನ ಬಳಿಕ ಅಲ್ಲಿ ನಾರಾಯಣ ಅಥವಾ ವಿಷ್ಣುವಿನ ಶಕ್ತಿಯು ಸಹ ಇದು ಬುಧನ ಒಂದು ಅಧಿದೇವತೆಯಾಗಿ ಹೇಳಲ್ಪಟ್ಟಿದೆ. ಅಲ್ಲಿ ಬುಧನಿಂದ ಉತ್ಪನ್ನ ಆಗುವಂಥ ಅಡ್ಡ ಪರಿಣಾಮಗಳು ಅಥವಾ ವಿಷಮ ಸ್ಥಾನದ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ಅಲ್ಲಿ ನಾರಾಯಣ ಭಕ್ತಿ, ವಿಷ್ಣುವಿನ ಭಕ್ತಿ ಅಥವಾ ಕೃಷ್ಣ, ರಂಗನಾಥ, ವೆಂಕಟೇಶ್ವರ, ಶ್ರೀನಿವಾಸ ಮುಂತಾದ ಯಾವುದೇ ರೀತಿಯ ವಿಷ್ಣುವಿನ ಸ್ವರೂಪದ ಭಕ್ತಿ ಮಾಡೋದಾಗಲಿ, ವಿಷ್ಣುವಿಗೆ ಸಂಬಂಧಿತವಾದ ದೇವಾಲಯಗಳ ಸಂದರ್ಶನ ಮಾಡೋದಾಗಲಿ ಬಹಳ ಒಂದು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಸರಳವಾಗಿ ಹೇಳಬೇಕಾದ್ರೆ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಇತ್ಯಾದಿ ಈ ಮೂಲ ಮಂತ್ರವನ್ನು ಹೇಳ್ಕೊಳ್ಬೋದು. ಅಥವಾ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಹರಂ ಸರ್ವಲೋಕೈಕನಾಥಂ ಮುಂತಾದ ಹಲವಾರು ಪ್ರಸಿದ್ಧವಾದ ಶ್ಲೋಕಗಳಿರ್ತವೆ, ಅದನ್ನು ಹೇಳ್ಕೊಳ್ಬೋದು. ಅಥವಾ ವಿಷ್ಣು ಸಹಸ್ರನಾಮ, ವಿಷ್ಣುನ ಅಷ್ಟೋತ್ತರ, ಕೃಷ್ಣನ ಅಷ್ಟೋತ್ತರ ಇತ್ಯಾದಿಗಳನ್ನು ಹೇಳಿಕೊಳ್ಬೋದಾಗಿದೆ. ಹಾಗಾಗಿ ವಿಷ್ಣುವಿನ ಯಾವುದೇ ರೂಪದಲ್ಲಿ ಭಕ್ತಿ ಮಾಡೋದು ಸಹ ಈ ಬುಧನ ದೋಷಗಳ ನಿವಾರಣೆಗೆ ಸಹಾಯಕ ಆಗಿರುತ್ತೆ. ಅಥವಾ ಬುಧವಾರದಂದು ಗಣೇಶನ ದೇವಾಲಯ ಸಂದರ್ಶನ ಮಾಡಿ ಅಲ್ಲಿ ಗರಿಕೆ ಹುಲ್ಲು ಅಥವಾ ಈ ಗರಿಕೆ ಮತ್ತು ಅದರೊಟ್ಟಿಗೆ ಹೂವನ್ನು ಸಮರ್ಪಣೆ ಮಾಡಿ ಗಣೇಶನಿಗೆ ಅರ್ಚನೆ ಮಾಡ್ಬೋದು. ಬುಧವಾರದಂದು ಕೃಷ್ಣ, ವಿಷ್ಣು, ರಂಗನಾಥ, ವೆಂಕಟೇಶ್ವರ, ಶ್ರೀನಿವಾಸ ಮುಂತಾದ ಯಾವುದೇ ವಿಷ್ಣುವಿಗೆ ಸಂಬಂಧಿಸಿದ ದೇವಾಲಯಗಳ ಸಂದರ್ಶನ ಮಾಡಿ ತುಳಸಿ ಮಾಲೆಯನ್ನು ಅಲ್ಲಿ ದೇವರಿಗೆ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದಲೂ ದೋಷ ನಿವಾರಣೆ ಆಗುತ್ತೆ. ಹಾಗೆಯೇ ಈ ಬುಧನಿಗೆ ಸಂಬಂಧಿತವಾದ ವೇದವ್ಯಾಸ ಭಗವಾನ ರಹಿತವಾದ ನವಗ್ರಹಗಳ ಸ್ತೋತ್ರದ ಶ್ಲೋಕ ಬಹಳ ಪ್ರಸಿದ್ಧವಾಗಿರುತ್ತೆ. ನವಗ್ರಹಗಳ ಒಟ್ಟು ಶ್ಲೋಕ ಹೇಳ್ಬೋದು, ಆದರೆ ಒಂದೇ ಶ್ಲೋಕವನ್ನು ಹೇಳೋಕ್ಕೆ ಇಷ್ಟಪಡೋರಿಗೆ ಆ ಬುಧನ ಒಂದು ಶ್ಲೋಕವಾದ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಇದು ಸರಳವಾದ ವೇದವ್ಯಾಸ ರಚಿತವಾದಂಥ ನವಗ್ರಹದ ಬುಧ ಗ್ರಹನ ಒಂದು ಸಂಬಂಧಿತವಾದ ಶ್ಲೋಕ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಬಹಳ ಸುಲಭವಾದ ಈ ಶ್ಲೋಕವನ್ನು 5 ಬಾರಿ, ಕನಿಷ್ಠ ಪಕ್ಷ 5 ಬಾರಿ ರಿಪೀಟ್ ಮಾಡ್ಕೊಂಡು ಹೇಳೋದ್ರಿಂದ ಆ ಬುಧನಿಗೆ ಸಂಬಂಧಿತವಾದ ದೋಷಗಳು ಅಥವಾ ಯಾರಿಗೆ ವಿಷಮ ಸ್ಥಾನದ ದೋಷಗಳು ಹೇಳಲ್ಪಟ್ಟಿವೆ ಅಂತ ಹೇಳೋದ್ರಿಂದ ಆ ದೋಷ ನಿವಾರಣೆ ಆಗುತ್ತೆ. ಅದೇ ರೀತಿ ಬುಧನ ಒಂದು ಪೀಡಾ ಪರಿಹಾರ ಶ್ಲೋಕ ಸಹ ಬಹಳ ಪ್ರಸಿದ್ಧವಾಗಿರುತ್ತದೆ. ಅದು ಈ ರೀತಿ ಬರುತ್ತೆ, ಅದನ್ನು ಕೇಳಿಸ್ಕೊಳ್ಳಿ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದಿತಿ ಸೂರ್ಯ ಪ್ರಿಯ ಕರೋ ವಿದ್ವಾನ್ ಪೀಡಾ ಹರತೋ ಮೇ ಬುಧಃ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ ಎಂಬಂತಹ ಸರಳವಾದ ಬುಧನ ಈ ಪೀಡಾ ಪರಿಹಾರ ಶ್ಲೋಕವನ್ನು ಇದನ್ನು 5 ಬಾರಿ ನೀವು ರಿಪೀಟ್ ಮಾಡಿಕೊಂಡು ಹೇಳ್ಬೋದಾಗಿದೆ. ಹಾಗಾಗಿ ಈ ಬುಧನಿಗೆ ಸಂಬಂಧಿತವಾದ ಗಣೇಶ, ನಾರಾಯಣ ಅಥವಾ ಬುಧನ ಶ್ಲೋಕ, ಬುಧನ ಪೀಡಾರ್ಪಣ ಶ್ಲೋಕ ಯಾವುದೇ ಶ್ಲೋಕವನ್ನು ನೀವು ಆಚರಣೆ ಅಥವಾ ಪಠನೆ ಮಾಡೋದ್ರಿಂದ ನಿಮ್ಮ ಒಂದು ದೋಷಗಳು ಖಂಡಿತ ನಿವಾರಣೆ ಆಗುತ್ತೆ. ಇನ್ನು ಇದಲ್ಲದೆ ದೇವಾಲಯಗಳ ಸಂದರ್ಶನ ಆಗಲೇ ಹೇಳಿದರೆ ಗಣೇಶ ಮತ್ತು ಅಥವಾ ವಿಷ್ಣು, ನಾರಾಯಣನಿಗೆ ಸಂಬಂಧಪಟ್ಟ ದೇವಾಲಯಗಳನ್ನು ಬುಧವಾರದಂದು ಸಂದರ್ಶನ ಮಾಡುವಂಥದ್ದು. ಇನ್ನು ದಾನ ಧರ್ಮವನ್ನು ಮಾಡುವಂಥ ಆಸಕ್ತಿ ಉಳ್ಳವರು ಬುಧನ ಧಾನ್ಯವಾದ ಹೆಸರು ಕಾಳು, ಗ್ರೀನ್ ಗ್ರಾಮ್, ಮೂಂಗ್ ಅಂತ ಹೇಳ್ತೇವೆ, ಆ ಹೆಸರು ಕಾಳನ್ನು ನೀವು ದಾನವಾಗಿ ಕೊಡ್ಬೋದಾಗಿದೆ. ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಸಹ ಕೊಡ್ಬೋದಾಗಿದೆ. ಹೆಸರು ಕಾಳು, ಹೆಸರು ಬೇಳೆಯನ್ನು ಕೊಡೋದಾಗಲಿ ಅಥವಾ ಹೆಸರು ಕಾಳು ಅಥವಾ ಹೆಸರು ಬೇಳೆ ಸೇರಿಸಿ ಮಾಡಿದಂಥ ಯಾವುದೇ ರೀತಿಯ ಖಾದ್ಯ ಪದಾರ್ಥವನ್ನು, ತಿಂಡಿ ತಿನಿಸನ್ನು ಸಹ ನೀವು ದಾನವಾಗಿ ಕೊಡ್ಬೋದಾಗಿದೆ. ಅಂಥ ಆಶ್ರಮಗಳಿಗೆ ಅಥವಾ ವಿದ್ಯಾರ್ಥಿ ನಿಲಯಗಳಿಗೆ ಸಹ ದಾನವಾಗಿ ಕೊಡ್ಬೋದಾಗಿದೆ. ಇನ್ನು ಪುಸ್ತಕ, ಸ್ಟೇಷನರಿ, ಪೆನ್ನು ಇತ್ಯಾದಿಗಳು ಸಹ ಬುಧನ ಒಂದು ಲೇಖನಗೆ ಸಂಬಂಧಪಟ್ಟ ಒಂದು ವಿಚಾರಗಳು ಆತನು ಕಾರಕನಾಗಿದ್ದಾನೆ. ಅಂಥವುದನ್ನು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಸ್ಟೇಷನರಿ ಅಥವಾ ವಿದ್ಯಾಭ್ಯಾಸಕ್ಕೆ ಅನುಕೂಲವಾದ ವಸ್ತುಗಳನ್ನು ನೀವು ದಾನವಾಗಿ ಕೊಡ್ಬೋದು. ಹಸಿರು ತರಕಾರಿ, ಸೊಪ್ಪು ಅಥವಾ ಇತ್ಯಾದಿಗಳನ್ನು ಸಹ ನೀವು ಅಲ್ಲಿ ಯಾವುದೇ ರೀತಿಯ ಅನ್ನದಾನ ನಡೆಸುವಂಥ ಒಂದು ಆಶ್ರಮಗಳಿಗೆ, ಸಂಸ್ಥೆಗಳಿಗೆ, ದೇವಾಲಯಗಳಿಗೆ ದಾನವಾಗಿ ಕೊಡ್ಬೋದಾಗಿದೆ. ಇನ್ನು ಬುಧನು ತೃತೀಯ ಲಿಂಗಿಕಾರಕ ಅಂತ ಸಾಮಾನ್ಯವಾಗಿ ಒಂದು ಭಾವನೆ ಇರುತ್ತೆ. ಹಾಗಾಗಿ ಬುಧವಾರದಂದು ತೃತೀಯ ಲಿಂಗಿಗಳಿಗೂ ಸಹ ನಿಮ್ಮಿಂದ ಆಗುವಂಥ ಯಾವುದೇ ರೀತಿಯ ಕೊಡುಗೆಗಳನ್ನು ಅಥವಾ ಹಣಕಾಸಿನ ಸಹಾಯವನ್ನು ಸಹ ಮಾಡ್ಬೋದಾಗಿದೆ. ಹಾಗಾಗಿ ಹಲವಾರು ರೀತಿಯ ಒಂದು ಭಕ್ತಿ ಮೂಲಕನೋ, ಧರ್ಮ ಮೂಲಕನೋ, ದೇವಾಲಯಗಳ ಸಂದರ್ಶನ ಮೂಲಕನೋ ಅಥವಾ ದಾನ ಧರ್ಮದ ಮೂಲಕನೋ ಈ ದೋಷವನ್ನು ಕಳೆದುಕೊಳ್ಳಲಿಕ್ಕೆ ಸರಳವಾದ ಉಪಾಯಗಳು ಹೇಳಲ್ಪಟ್ಟಿವೆ. ನಿಮಗೆ ಅನುಕೂಲವಾದಂಥ ಈ ಉಪಾಯವನ್ನು ಅಳವಡಿಸಿಕೊಳ್ಳಿ. ತಮಗೆಲ್ಲರಿಗೂ ಈ ಬುಧನ ಈ ಮೀನರಾಶಿಯ ಒಂದು ಅವಧಿಯಾಗಲಿ ಫೆಬ್ರವರಿ 22ರಿಂದ ಮಾರ್ಚ್ 15ರವರೆಗೆ
ಬುಧನ ಅನುಗ್ರಹದಿಂದ ಆಯುರ್ವೇಗ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಈ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.